ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. ಎಸ್ಐಆರ್ ಗಣಕೀಕರಣದಲ್ಲಿ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರಥಮ. 97% ಗಣತಿ ನಮೂನೆ ವಿತರಣೆ, 30% ಡಿಜಿಟಲೀಕರಣ. ಸುದ್ದಿಗೋಷ್ಠಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ಮಾಹಿತಿ. ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಅಸಂವಿಧಾನಿಕ ಪದ ಬಳಸಿದ ಮಾಲೂರು ವರದರಾಜು. ಕುಮಾರಣ್ಣನ ಬಗ್ಗೆ ಆಡಿದ ಮಾತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಗ್ಗೆ ಆಡಿದರೆ ಹುಡುಕಿಕೊಂಡು ಬಂದು ಹೊಡೆಯುವೆ ಎಂದ ವರದರಾಜು. ವಸತಿ ಶಾಲೆ ವಿದ್ಯಾರ್ಥಿ ಅನುಮಾನಾಸ್ಪದ ಸಾವು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಖಾಸಗಿ ಶಾಲೆಯಲ್ಲಿ ಅವಘಡ. ಶಿಕ್ಷಕರ ಹಲ್ಲೆ, ಹೆಚ್ಚು ಒತ್ತಡದಿಂದ ವಿದ್ಯಾರ್ಥಿ ಸಾವು ಎಂದ ಪೋಷಕರು. ಆಸ್ಪತ್ರೆ ಬಳಿ ಮುಗಿಲು ಮುಟ್ಟಿದ ಪೋಷಕರ ಆಕ್ರಂದನ. ಹಾಲು ಪೆಟ್ರೋಲ್ ಟ್ಯಾಂಕರ್ ನಡುವೆ ಅಪಘಾತದ ಭೀಕರತೆಗೆ ಹೊತ್ತಿ ಉರಿದ 2 ವಾಹನಗಳ ಹೊತ್ತಿ ಉರಿದ ಪರಿಣಾಮ ಸ್ಥಳದಲ್ಲಿ ಬಿಗುವಿನ ವಾತಾವರಣ. ಕೆಲಕಾಲ ಆತಂಕಗೊಂಡ ಸ್ಥಳೀಯರು. ವಾರ್ತೆಗಳ ವಿವರ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ರಾಜ್ಯದಲ್ಲೇ ಮುಂಚೂಣಿಯಲ್ಲಿದ್ದು, ಗಣತಿ ನಮೂನೆಗಳ ವಿತರಣೆ ಹಾಗೂ ಮತದಾರರ ಮಾಹಿತಿ ತಂತ್ರಾಂಶದಲ್ಲಿ ದಾಖಲಿಸುವ ಗಣಕೀಕರಣ ಕಾರ್ಯದಲ್ಲಿ ಪ್ರಥಮ ಸ್ಥಾನ ಗಳಿಸಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ಹೇಳಿದರು. ನೋಡಿ, ಈಗ ಇಲ್ಲಿವರೆಗೆ 5,000 ಆಬ್ಸೆಂಟಿ ವೋಟರ್ಸ್ 5,048 ಅಂದರೆ ಅವರು ಇಲ್ವೇ ಇಲ್ಲ, ಅವರು ಎಲ್ಲಿ ಅಂತ ಟ್ರೇಸ್ ಮಾಡಕ್ ಆಗ್ತಾ ಇಲ್ಲ ನಮಗೆ. ಈ ಎಲ್ಲ ಪಟ್ಟಿಗಳನ್ನ ಪೋಲಿಂಗ್ ಸ್ಟೇಷನ್ ವೈಸ್ ಎಲ್ಲ ಪೊಲಿಟಿಕಲ್ ಪಾರ್ಟಿ ಕೊಡ್ತೀವಿ. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಗುರುವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಜಿ ಪ್ರಭು, ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ರಾಜ್ಯದಲ್ಲಿ ಮುಂಚೂಣಿಯಲ್ಲಿದ್ದು, ಗಣತಿ ನಮೂನೆಗಳ ವಿತರಣೆ ಹಾಗೂ ಮತದಾರರ ಮಾಹಿತಿ ತಂತ್ರಾಂಶದಲ್ಲಿ ದಾಖಲಿಸುವ ಗಣಕೀಕರಣ ಕಾರ್ಯದಲ್ಲಿ ಪ್ರಥಮ ಸ್ಥಾನ ಗಳಿಸಿದೆ ಎಂದರು. ಜಿಲ್ಲೆಯಲ್ಲಿರುವ ಒಟ್ಟು 10.69 ಲಕ್ಷ ಮತದಾರರ ಪೈಕಿ 10.31 ಮಂದಿಗೆ ಈಗಾಗಲೇ ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು, 93% ಪ್ರಗತಿ ಸಾಧಿಸಲಾಗಿದೆ. ಉಳಿದ 38,391 ಮತದಾರರಿಗೂ ಮುಂದಿನ 1-2 ದಿನಗಳಲ್ಲಿ ನಮೂನೆಗಳನ್ನು ತಲುಪಿಸುವ ಕಾರ್ಯ ಪೂರ್ಣಗೊಳ್ಳಲಿದೆ ಎಂದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯವನ್ನು ಚುನಾವಣಾ ಆಯೋಗದ ನಿರ್ದೇಶನದಂತೆ ಕಾಲಮಿತಿಯೊಳಗೆ ಹಾಗೂ ಪಾರದರ್ಶಕವಾಗಿ ಕೈಗೊಳ್ಳಲಾಗುತ್ತಿದೆ. ಜಿಲ್ಲೆಯಲ್ಲಿ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಕಳೆದ ಜೂನ್ 30ರಿಂದ ಮನೆ ಮನೆಗೆ ಭೇಟಿ ನೀಡಿ ಗಣತಿ ನಮೂನೆಗಳನ್ನು ವಿತರಿಸುತ್ತಿದ್ದು, ಮತದಾರರಿಂದ ಅಗತ್ಯ ದಾಖಲೆಗಳು, ವೈಯಕ್ತಿಕ ಮಾಹಿತಿ ಹಾಗೂ ಭಾವಚಿತ್ರಗಳನ್ನು ಸಂಗ್ರಹಿಸಿ ಆನ್ಲೈನ್ ತಂತ್ರಾಂಶದಲ್ಲಿ ದಾಖಲಿಸುತ್ತಿದ್ದಾರೆ ಎಂದು ಹೇಳಿದರು. ಮನೆಗೆ ಹೋಗಿ ಒಂದೊಂದು ಐಡೆಂಟಿ ಪ್ರೂಫ್ ದಾಖಲೆಗಳನ್ನು ತೆಗೆದುಕೊಂಡು ಬರೋವಂಥದ್ದು ಅವ್ರಿಗೆ ಜವಾಬ್ದಾರಿ ಇರುತ್ತೆ. ಸೊ ಹೀಗೆ ಅಲ್ಲಿಗೆ ಹೆಚ್ಚುವರಿ ಸಿಬ್ಬಂದಿಗಳನ್ನು ಕೊಡ್ತೀವಿ. ಈ ಥರ ಎಲ್ಲ ಮತಗಟ್ಟೆಗಳನ್ನು ನಾವು ತುಂಬ ವೈಜ್ಞಾನಿಕವಾಗಿ ಅದನ್ನು ಪರಾಮರ್ಶಿಸ್ಕೊಂಡು ಯಾರಿಗೂ ತೊಂದರೆ ಆಗದಂತೆ, ಅದರಲ್ಲೂ ವಿಶೇಷವಾಗಿ ನಮ್ಮ BLOಗಳು ಹಗಲಿರುಳು ಕೆಲಸ ಮಾಡ್ತಾ ಇದ್ದಾರೆ. ನಿನ್ನೆ ಸಾಹೇಬರಿಗೆ ಹೇಳಿ ಅವರಿಗೆ ರೆಮ್ಯುನರೇಷನ್, ಅವರಿಗೆ ಕೊಡಬೇಕಾದಂಥ ಸಂಭಾವನೆ ಏನಿದೆ, ಗೌರವಧನ ಏನಿದೆ, 2ನೇ ಕಂತು ಅದು ಕೂಡ ಪ್ರತಿಯೊಬ್ಬರಿಗೆ 8,000 ಅದು ಕೂಡ ನಿನ್ನೆ ತರಿಸಿದ್ದೀವಿ. ಜಿಲ್ಲೆಯ 1,200 ಜನಕ್ಕೂ ಕೂಡ ನಾನು ಇವತ್ತು ಅವ್ರ ಖಾತೆಗೆ ನೇರವಾಗಿ ಹಾಕುವಂಥ ಕೆಲಸ ಕೂಡ ಮಾಡ್ತೀವಿ. ಸೊ ಈ ಎಲ್ಲ ಮಾಡ್ತೀವಿ, ಏನು ಆ ಥರದ ಇಶ್ಯೂಗಳಿಲ್ಲ. ನೋಟಿಸ್ಗಳನ್ನು ಇರುತ್ತೆ, ವ್ಯವಸ್ಥೆ ಅಂದಮೇಲೆ ಒಂದಷ್ಟು ಜನ ಸುಮ್ಮನೆ ಓಡಾಡ್ಕೊಂಡಿರೋದು ಮಾಡೋದು, ಆದರೆ ತಂತ್ರಜ್ಞಾನ ಆಧಾರಿತವಾಗಿರೋದ್ರಿಂದ ಆ ಥರ ಯಾವುದನ್ನು ಮಾಡೋಕ್ಕೆ ನಾವು ಬಿಡೋದಿಲ್ಲ. ಸುಮಾರು ತಾಲೂಕು ಮಟ್ಟದಲ್ಲಿ ಒಂದು 35ರಿಂದ 40 ಜನಗಳಿಗೆ ನೋಟಿಸ್ ಹೋಗಿದೆ. ಅವರು ಸುಧಾರಿಸ್ಕೊಳ್ತಾರೆ, ಎಲ್ಲ ಕೆಲಸ ಮಾಡ್ತಾರೆ ಅನ್ನೋ ಆಶಾಭಾವನೆ. ಈ ಕಾರ್ಯದಲ್ಲಿ ಸಾರ್ವಜನಿಕರು, ಜನಪ್ರತಿನಿಧಿಗಳು ಹಾಗೂ ಮತಗಟ್ಟೆ ಮಟ್ಟದ ಏಜೆಂಟರು ಉತ್ತಮ ಸಹಕಾರ ನೀಡುತ್ತಿರುವುದು ಶ್ಲಾಘನೀಯ. ವಿಶೇಷವಾಗಿ ಮತಗಟ್ಟೆ ಅಧಿಕಾರಿಗಳು ಅತ್ಯಂತ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುವ ಪರಿಣಾಮ ಜಿಲ್ಲೆ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಪಡೆಯಲು ಸಾಧ್ಯವಾಗಿದೆ ಎಂದು ಜಿಲ್ಲಾಧಿಕಾರಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈವರೆಗೆ 3.18 ಲಕ್ಷ ಮತದಾರರ ಮಾಹಿತಿಯನ್ನು ತಂತ್ರಾಂಶದಲ್ಲಿ ಯಶಸ್ವಿಯಾಗಿ ದಾಖಲಿಸಲಾಗಿದ್ದು, ಇದು ಒಟ್ಟು ಮತದಾರರ 30% ಆಗಿದೆ. ಮುಂದಿನ 10 ದಿನಗಳಲ್ಲಿ 100% ಮಾಹಿತಿಯನ್ನು ತಂತ್ರಾಂಶದಲ್ಲಿ ದಾಖಲಿಸುವ ಗುರಿ ಹೊಂದಿದ್ದು, ಅದಕ್ಕಾಗಿ ಅಗತ್ಯ ಯೋಜನೆ ರೂಪಿಸಿ ಕಾರ್ಯಚಟುವಟಿಕೆಗಳನ್ನು ವೇಗಗೊಳಿಸಲಾಗಿದೆ ಎಂದರು. ಮಾಹಿತಿ ಸಲ್ಲಿಸದಿರುವ ಮತದಾರರು ತಮ್ಮ ವ್ಯಾಪ್ತಿಯ BLOಗಳನ್ನು ಸಂಪರ್ಕಿಸಿ ಅಗತ್ಯ ದಾಖಲೆಗಳು ಹಾಗೂ ಮಾಹಿತಿ ವಿವರಗಳನ್ನು ಒದಗಿಸಬೇಕು. ಇದರಿಂದ ಮತದಾರರ ಪಟ್ಟಿಯನ್ನು ನಿಖರವಾಗಿ ಹಾಗೂ ದೋಷರಹಿತವಾಗಿ ಸಿದ್ಧಪಡಿಸಲು ಸಾಧ್ಯವಾಗುತ್ತದೆ. ಜಿಲ್ಲಾಡಳಿತದೊಂದಿಗೆ ಸಾರ್ವಜನಿಕರು ಕೈಜೋಡಿಸಿ ಸಮಗ್ರ ಪರಿಷ್ಕರಣೆ ಕಾರ್ಯವನ್ನು ಯಶಸ್ವಿಯಾಗಿಸಲು ಜಿಲ್ಲಾಧಿಕಾರಿಗಳು ಮನವಿ ಮಾಡಿದರು.
ಶಾಸಕ ಪ್ರದೀಪ್ ಈಶ್ವರ್ ಅವರು ಕುಮಾರಣ್ಣನ ಬಗ್ಗೆ ಮಾತನಾಡಿರುವ ಮಾತುಗಳನ್ನು ಡಿಕೆ ಶಿವಕುಮಾರ್ ಬಗ್ಗೆ ಮಾತನಾಡಿದರೆ ಹುಡುಕಿಕೊಂಡು ಹೋಗಿ ಪ್ರದೀಪ್ ಈಶ್ವರ್ನನ್ನು ಚಪ್ಪಲಿಯಲ್ಲಿ ಹೊಡೆಯುವುದಾಗಿ ಮಾಲೂರಿನ ವರದರಾಜು ಎಚ್ಚರಿಕೆ ನೀಡಿದ್ದಾರೆ. ಯಾಕೆ ಹೇಳಿದರು ಅಂತೀರಾ? ನೀವೇ ನೋಡಿ. ಪ್ರದೀಪ್ ಈಶ್ವರು 23 ಎಲೆಕ್ಷನ್ ಅಲ್ಲಿ ಗೆಲ್ಲಕ್ಕೆ ಕಾರಣ ನಾನೇ, ನನಗೆ ಒತ್ಕೊಳಕ್ಕಾಗಲ್ಲ ಅಂತ ಪ್ರದೀಪ್ ಈಶ್ವರ್ ಹೇಳಿ. ಪ್ರದೀಪ್ ಈಶ್ವರ್ ಅದು ಎಲ್ಲೇ ಇರಲಿ, ಆಕಾಶದಲ್ಲಿರಲಿ ಭೂಮಿಯಲ್ಲಿರಲಿ, ನಾನೇ ಉಳ್ಕೊಂಡೋಗಿ ಚಪ್ಪಲಿ ಹೊಡಿತೀನಿ. ಏನು ಕಿತ್ಕೊಳಕ್ಕಾಗಲ್ಲ ಅಂತ ಪ್ರದೀಪ್ ಈಶ್ವರ್ ಹೇಳಿ. ಪ್ರದೀಪ್ ಈಶ್ವರ್ ಅದು ಎಲ್ಲೇ ಇರಲಿ, ಆಕಾಶದಲ್ಲಿರಲಿ ಭೂಮಿಯಲ್ಲಿರಲಿ, ನಾನೇ ಉಳ್ಕೊಂಡೋಗಿ ಚಪ್ಪಲಿ ಹೊಡಿತೀನಿ. ಡಿ ಕೆ ಶಿವರ್ ಬಗ್ಗೆನೇ ಹೇಳ್ತೀನಿ. ಡಿ ಕೆ ಶಿವಕುಮಾರ್ಗೆ ಕೂದಲು ತೋರಿಸ್ಬಿಟ್ಟು, ಓಕೆನಾ, ಏನು ಕಿತ್ಕೊಳಕ್ಕಾಗಲ್ಲ ಅಂತ ಪ್ರದೀಪ್ ಈಶ್ವರ್ ಹೇಳಿ. ಪ್ರದೀಪ್ ಈಶ್ವರ್ ಅದು ಎಲ್ಲೇ ಇರಲಿ, ಆಕಾಶದಲ್ಲಿರಲಿ ಭೂಮಿಯಲ್ಲಿರಲಿ, ನಾನೇ ಉಳ್ಕೊಂಡೋಗಿ ಚಪ್ಪಲಿ ಹೊಡಿತೀನಿ. ಕುಮಾರಣ್ಣನ ಅನುಯಾಯಿಗಳು ಕುಮಾರಣ್ಣ ಥರನೇ ಸಾಫ್ಟ್ ಇರಬೇಕು. ಮೋಸ್ಟ್ಲಿ ಹೋದವರಿಗೆಲ್ಲ ಬ್ರದರ್ ಅಂತ ಮಾತಾಡ್ತಾರಲ್ಲ, ಅವರು ಸಾಫ್ಟ್ ಇದ್ದಾರೆ. ಅದಕ್ಕೆ ಆ ದುಃಖ ತಡ್ಕೊಳಕ್ಕಾಗದೆ ಮೋಸ್ಟ್ಲಿ ಬರೀ ಚಪ್ಪಲಿಯಲ್ಲಿ ಹಾಕಿದ್ದಾರೆ ಅಷ್ಟೇ, ಬಿಸಾಡಿದ್ದಾರೆ ಅಷ್ಟೇ, ಆ ದುಃಖ ತಡಿಲಾರ್ದೆ. ಶಾಸಕ ಪ್ರದೀಪ್ ಈಶ್ವರ್ ಅವರು ಕುಮಾರಣ್ಣನ ಬಗ್ಗೆ ಆಡಿರುವ ಮಾತುಗಳನ್ನು ಡಿಕೆ ಶಿವಕುಮಾರ್ ಅವರ ಬಗ್ಗೆ ಮಾತನಾಡಿದರೆ ಹುಡುಕಿಕೊಂಡು ಹೋಗಿ ಚಪ್ಪಲಿಯಲ್ಲಿ ಹೊಡೆಯುತ್ತೇನೆ ಎಂದು ಮಾಲೂರಿನ ವರದರಾಜು ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಕೂದಲು ತೋರಿಸಿ ಏನು ಕಿತ್ತುಕೊಳ್ಳಲು ಆಗಲ್ಲ ಎಂದು ಪ್ರದೀಪ್ ಈಶ್ವರ್ ಅವರು ಹೇಳಲಿ. ಭೂಮಿ ಮೇಲಿರಲಿ ಆಕಾಶದಲ್ಲಿರಲಿ ಹುಡುಕಿಕೊಂಡು ಹೋಗಿ ಚಪ್ಪಲಿಯಲ್ಲಿ ಹೊಡೆಯುತ್ತೇನೆ, ಹುಡುಕಿಕೊಂಡು ಹೋಗಿ ಚಪ್ಪಲಿಯಲ್ಲಿ ಹೊಡೆಯುತ್ತೇನೆ ಎಂದು ಓಪನ್ ಆಗಿ ಹೇಳುತ್ತಿದ್ದೇನೆ. ಅವರಿಗೊಂದು ಕಾನೂನು, ಇವರಿಗೊಂದು ಕಾನೂನು ಇಲ್ಲ, ಹಿರಿತನಕ್ಕೆ ಒಂದು ಬೆಲೆ ಇಲ್ವಾ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ಪ್ರೊಫೆಷನ್ ತಗೊಳ್ಳಿ, ಯಾವುದೇ ಪ್ರೊಫೆಷನ್ನು, ಪೊಲಿಟಿಕಲ್ ತಗೊಳ್ಳಿ, ಒಂದು ಸ್ವಲ್ಪನಾದರೂ ಕಿಂಚಿತ್ತಾದರೂ ಜವಾಬ್ದಾರಿ ಮತ್ತು ಸೀನಿಯರಿಟಿ ಜೂನಿಯರಿಟಿ ಅನ್ನೋದು ಇರಬೇಕು ಮನಸ್ಸಲ್ಲಿ. ಈಗ ನೀವು ನೋಡಿರ್ತೀರ ಇಷ್ಟು ದಿವಸ ಏನಾಗ್ತಿದೆ ಅಂತ. ಇವರು ನಮ್ಮ ಯತ್ನಾಳವರು ಎಷ್ಟು ಸೀನಿಯರು, ಅಂಥ ಸೀನಿಯರ್ಗೆ ಹೋಗೋ ಬಾರೋ ಕೋತಿ ಮಂಗ ಮತ್ತೊಂದು ಇನ್ನೊಂದು ಇದನ್ನು ಬೀದಿಯಲ್ಲಿ ಮೀಡಿಯಾ ಮುಂದೆ ಹೇಳ್ತಾರೆ ಅಂತ ಹೇಳಿದ್ರೆ ಅದು ಅವರ ಮನಸ್ಥಿತಿ ಹೇಗಿದೆ ಇದನ್ನು ಒಂದು ಅರ್ಥ ಮಾಡ್ಕೋಬೇಕು. ಮುಖ್ಯಮಂತ್ರಿಗಳು ಒಂದು ಅರ್ಥ ಮಾಡ್ಕೋಬೇಕು. ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಬೇರೆ ಪಾರ್ಟಿಯ ಸೀನಿಯರ್ಸ್ಗೆ ಇವತ್ತೇನು ರೆಸ್ಪೆಕ್ಟ್ ಅವ್ರು ಕೊಡ್ತಾ ಇದ್ದಾರೆ, ನಾಳೆ ನನಗೂ ಅದೇ ಕೊಡೋದು ಅಂತ ಅವ್ರು ಅರ್ಥ ಮಾಡ್ಬೇಕು. ಅದೇ ರೀತಿ ಮೊನ್ನೆ ಒಂದು ವಿಷಯ ಆಯಿತು, ಯಾವುದು ಕೆಂಪೇಗೌಡ ಜಯಂತಿ ದಿವಸ ವಿಷಯ ಆಯಿತು. ಈಗ ಅಲ್ಲಿ ಒಂದು ಆಚರಣೆ ಏನು, ಓಕೆ ಕೆಂಪೇಗೌಡ ಮಾಡಿದ್ರು, ಅವ್ರು ಗೌಡ್ರು ಮಾಡಿದ್ರು, ಇವರು ಬಂದರು ಅಂತ ಏನೇನೋ ಅದು ಜಾತಿ ತೆಗೆದ್ರು. ಅಲ್ಲಿ ಅದು ಜಾತಿ ಕಾರಣ ಅಲ್ಲ. ಕೆಂಪೇಗೌಡ ಜಯಂತಿ ಅಲ್ಲದೆ ಇನ್ನು ಬೇರೆ ಯಾವುದೋ ಜಯಂತಿ ಆಗಿದ್ರು ಅವತ್ತಿನ ದಿವಸ ಅದು ಆಗ್ತಾಯಿತ್ತು. ಏನಕ್ಕೆ ಹೇಳಿ, ಅದಕ್ಕೆ ಮುಂಚೆ ಏನು ಮಾಡಿದರು, ಅದೇ ಕುಮಾರಸ್ವಾಮಿ ಅವರು 2 ಸಾರಿ CM ಆಗಿರ್ತಕ್ಕಂಥವ್ರು, ಅವರು ಆ CM ಕುರ್ಚಿ ಅನುಭವಿಸಿರ್ತಕ್ಕಂಥವ್ರು, ಅಂಥ CM ಆಗಿರೋರು ನೀನು ಹೋಗೋ ಬಾರೋ ಅಂತ ಹೇಳೋದಾಗಲಿ, ಕೂದಲು ತೋರಿಸೋದಾಗಲಿ, ತೊಡೆ ತಟ್ಟೋದಾಗಲಿ, ಭುಜ ತಟ್ಟೋದಾಗಲಿ ನೀನು ಮಾಡಿದ್ರೆ ಅವರ ಅನುಯಾಯಿಗಳು ಅವ್ರಿಗೂ ಅಂಧಭಕ್ತಿದ್ದೇ ಇರ್ತಾರೆ, ಪ್ರತಿಯೊಬ್ಬರಿಗೊಬ್ಬರು ಇರ್ತಾರೆ ಅಲ್ವಾ. ಪ್ರದೀಪ್ ಈಶ್ವರ್ಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಅಟ್ಲೀಸ್ಟ್ ಕುಮಾರಣ್ಣನ ಅನುಯಾಯಿಗಳು ಕುಮಾರಣ್ಣ ಥರನೇ ಸಾಫ್ಟ್ ಇರಬೇಕು. ಮೋಸ್ಟ್ಲಿ ಹೋದವರಿಗೆಲ್ಲ ಬ್ರದರ್ ಅಂತ ಮಾತಾಡ್ತಾರಲ್ಲ, ಅವರು ಸಾಫ್ಟ್ ಇದ್ದಾರೆ. ಅದಕ್ಕೆ ಆ ದುಃಖ ತಡ್ಕೊಳಕ್ಕಾಗದೆ ಮೋಸ್ಟ್ಲಿ ಬರೀ ಚಪ್ಪಲಿಯಲ್ಲಿ ಹಾಕಿದ್ದಾರೆ ಅಷ್ಟೇ, ಬಿಸಾಡಿದ್ದಾರೆ ಅಷ್ಟೇ, ಆ ದುಃಖ ತಡಿಲಾರ್ದೆ. ಇದೇ ಮಾತು ಅದೇ ಪ್ರದೀಪ್ ಈಶ್ವರ್ ಏನಾದ್ರೂ ಇವತ್ತು ನಾನು ಮೊದಲೇ ಹೇಳಿದ್ದೀನಿ, ನಾನು ಡಿ.ಕೆ. ಶಿವಕುಮಾರ್ಗೂ ಅನುಯಾಯಿನೇ, ಪ್ರಿಯಾಂಕ್ ಖರ್ಗೆಗೂ ಅನುಯಾಯಿನೇ, ಪರಮೇಶ್ವರ್ಗೆ ಅನುಯಾಯಿನೇ. ಇವು 3 ಜನ ನಮ್ಮ ರಾಜ್ಯನ ನಡೆಸ್ತಾ ಇದ್ದಾರೆ, ನಾನು ಅನುಯಾಯಿನೇ, ಒಪ್ಕೊತೀನಿ. ಅದೇ ಪ್ರದೀಪ್ ಈಶ್ವರ್ ಅದನ್ನ ಹೇಳ್ತಾನೆ, ದಮ್ಮು ತಾಕೋತಂತಾರಲ್ಲ, ತೊಡೆ ತಟ್ಟೋದು ಭುಜ ತಟ್ಟೋದಿದೆಯಲ್ಲ, ಡಿ.ಕೆ. ಶಿವಕುಮಾರ್ಗೆ ಕೂದಲು ತೋರಿಸ್ಬಿಟ್ಟು ಏನು ಕಿತ್ಕೊಳಕ್ಕಾಗಲ್ಲ ಅಂತ ಹೇಳಿ, ಪ್ರಿಯಾಂಕ್ ಖರ್ಗೆಗೆ ಕೂದಲು ತೋರಿಸ್ಬಿಟ್ಟು ಏನು ಕಿತ್ಕೊಳಕ್ಕಾಗಲ್ಲ ಅಂತ ಹೇಳಿ, ಪರಮೇಶ್ವರ್ಗೆ ಸಿದ್ದರಾಮಯ್ಯನವ್ರಿಗೆ ಕೂದಲು ತೋರಿಸ್ಬಿಟ್ಟು ನಂದೇನು ಕಿತ್ಕೊಳಕ್ಕಾಗಲ್ಲ ಅಂತ ಹೇಳಿ ಹೇಳೋಕ್ಕಾಗತ್ತಾ? ಹೇಳಿದ್ರೆ ಬಿಡ್ತಾರಾ? ಬಿಡಲ್ಲ. ಇವಾಗ ಇನ್ನೊಂದು ಸಾರಿ ಚಾಲೆಂಜ್ ಮಾಡ್ತಾ ಇದ್ದೀನಿ ನಾನು. ಇವಾಗ ಮೋದಿಯವ್ರ ಬಗ್ಗೆ ಹೇಳಲ್ಲ, ಕುಮಾರಸ್ವಾಮಿಯವ್ರ ಬಗ್ಗೆ ಹೇಳಲ್ಲ, ಡಿ.ಕೆ. ಶಿವರ್ ಬಗ್ಗೆನೇ ಹೇಳ್ತೀನಿ. ಡಿ.ಕೆ. ಶಿವಕುಮಾರ್ಗೆ ಕೂದಲು ತೋರಿಸ್ಬಿಟ್ಟು, ಓಕೆನಾ, ಏನು ಕಿತ್ಕೊಳಕ್ಕಾಗಲ್ಲ ಅಂತ ಪ್ರದೀಪ್ ಈಶ್ವರ್ ಹೇಳಿ. ಪ್ರದೀಪ್ ಈಶ್ವರ್ ಅದು ಎಲ್ಲೇ ಇರಲಿ, ಆಕಾಶದಲ್ಲಿರಲಿ ಭೂಮಿಯಲ್ಲಿರಲಿ, ನಾನೇ ಉಳ್ಕೊಂಡೋಗಿ ಚಪ್ಪಲಿ ಹೊಡಿತೀನಿ. ಹುಡ್ಕೊಂಡು ಇದೇ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಹೇಳಿ ನೋಡೋಣ ಡಿ.ಕೆ. ಶಿವಕುಮಾರ್ ಬಗ್ಗೆ. ನಾನು ಅನುಯಾಯಿ, ಡಿ.ಕೆ. ಶಿವಕುಮಾರ್ ಅಂದರೆ ನನಗಿಷ್ಟ ಅಷ್ಟೇ ನಾನು ಹೇಳ್ತಿರೋದು. ಮಾಡಲಿ ನೋಡೋಣ. ಯಾಕೆ ಅವ್ರಿಗೊಂದು ಕಾನೂನು, ಇವ್ರಿಗೊಂದು ಕಾನೂನು ಇದೆಯಾ? ಸಂವಿಧಾನ ಒಂದೇ ಇದೆ, ಕಾನೂನು ಒಂದೇ ಇದೆ. ಒಂದು ಸೀನಿಯರಿಟಿ, ಒಂದು ಜೂನಿಯರಿಟಿ, ನಾವು ಒಬ್ಬ ಮುಖ್ಯಮಂತ್ರಿ ಅನ್ನೋದಕ್ಕೊಂದು ಬೆಲೆ ಇಲ್ವಾ? ಅಲ್ಲಿ ಏನು ಬೇಕಾದರೂ ಹೇಳ್ಬೋದಾ? ಈಗ
ಇದನ್ನು ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರದು. ಶಾಸಕನಾದವನಿಗೆ ಜವಾಬ್ದಾರಿ ಇರಬೇಕು, ಮಾತಿನ ಮೇಲೆ ಹಿಡಿತಾ ಇರಬೇಕು. ಯತ್ನಾಳ್ರಂತಹ ಹಿರಿಯ ನಾಯಕರ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡುತ್ತಾರೆ. ಹಿರಿಯರ ಬಗ್ಗೆ ಆತನಿಗೆ ಪರಿವೇ ಇಲ್ಲ. ಕೆಂಪೇಗೌಡರ ಜಯಂತಿ ದಿನ ಜಾತಿ ವಿಚಾರ ತೆಗೆದಿದ್ದಾರೆ. 2 ಬಾರಿ ಮುಖ್ಯಮಂತ್ರಿಯಾಗಿದ್ದ ನಾಯಕ ಕುಮಾರಸ್ವಾಮಿಯವರ ಬಗ್ಗೆ ಮಾತನಾಡಿ ಮಾರನೇ ದಿನವೇ ಬಂದರೆ ಅವರ ಬೆಂಬಲಿಗರು ಹೀಗೆ ಮಾಡಿದ್ದಾರೆ. ಕುಮಾರಸ್ವಾಮಿಯವರ ಬಗ್ಗೆ ಮಾತನಾಡಿದ ಪ್ರದೀಪ್ ಡಿಕೆ ಶಿವಕುಮಾರ್ ಅವರ ಬಗ್ಗೆ ಮಾತನಾಡಿದರೆ ಪ್ರಿಯಾಂಕಾ ಖರ್ಗೆ, ಪರಮೇಶ್ವರ್, ಸಿದ್ದರಾಮಯ್ಯ ಬಗ್ಗೆ ಮಾತನಾಡಲಿ ನೋಡೋಣ ಎಂದು ಸವಾಲು ಹಾಕಿದರು. ಇನ್ನು ಅಬ್ದುಲ್ ಕಲಾಂ ಅವರನ್ನು ರಾಷ್ಟ್ರಪತಿ ಮಾಡಿದ್ದು ಕಾಂಗ್ರೆಸ್ ಎಂದು ಅದೇ ಶಾಸಕ ಪ್ರದೀಪ್ ಈಶ್ವರ್ ಬಹಿರಂಗವಾಗಿ ಸುಳ್ಳು ಹೇಳಿದ್ದಾನೆ. ಇಂತಹ ಸುಳ್ಳುಗಳನ್ನು ಹೇಳಿಕೊಂಡೇ ಕಾಲ ಕಳೆಯುತ್ತಿರುವ ಶಾಸಕ ಕ್ಷೇತ್ರದ ಬಗ್ಗೆ ಗಮನ ಹರಿಸಿಲ್ಲ. 2023ರ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡದ ಕಾರಣ ಪ್ರದೀಪ್ ಗೆದ್ದಿದ್ದಾರೆ ಎಂದರೆ ಹೇಗಿರುತ್ತೋ ಹಾಗೆಯೇ ಇವೆ ಪ್ರದೀಪ್ ಈಶ್ವರ್ ಹೇಳಿಕೆಗಳು ಎಂದು ಲೇವಡಿ ಮಾಡಿದರು. ದಾವಣಗೆರೆ ವಿಷಯದಲ್ಲೇನೆ ಬೈ ಎಲೆಕ್ಷನ್ ಅಲ್ಲಿ ಒಂದು ಮಾತು ಹೇಳ್ತಾರೆ, ಅಬ್ದುಲ್ ಕಲಾಂ ಅವರನ್ನ ರಾಷ್ಟ್ರಪತಿ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾರೆ. ಈ ವಿಚಾರವಾಗಿ ಎಲ್ಲರೂ ಗೊತ್ತಿರ್ತಕ್ಕಂಥದ್ದು, ಅಬ್ದುಲ್ ಕಲಾಂ ಅವರನ್ನ ರಾಷ್ಟ್ರಪತಿ ಮಾಡಿದ್ದು ಯಾರು? ವಾಜಪೇಯಿ ಅವರಿದ್ದಲ್ಲಿ ಅವರು ನಾಮಕರಣ ಇದು ಮಾಡ್ತಾರೆ. ಆವಾಗ ಹೌದು, ಅಲ್ಲಿ ಓಟ್ ಹಾಕೋದಕ್ಕೆ ಎಲ್ಲ ರಾಜ್ಯಗಳು ಬೇಕು, ಎಲ್ಲ ಆಪೋಸಿಷನ್ ಎಲ್ಲ ಬೇಕಿರ್ತದೆ, ಒಪ್ಕೊತೀನಿ ನಾನು. ಆದರೆ ಅವ್ರನ್ನ ನಾಮದೇಶ ಮಾಡೋದು ಯಾರು? ವಾಜಪೇಯಿ ಅವ್ರು ತಗೊಂಡಿದ್ದಕ್ಕೆ ಎಲ್ಲರೂ ಓಟ್ ಹಾಕ್ತಾರೆ. ಅವ್ರು ಬೇಡ ಅಂತಂದರೆ ಉಗಿತಿದ್ರು, ಯಾಕೆ ಬೇಡ ಅಂತ ಒಳ್ಳೆ ವ್ಯಕ್ತಿನ ಅಂತ ಓಟ್ ಹಾಕಿದ್ರು, ಗೆಲ್ಸಿದ್ರು. ಸೊ ಈ ವಿಷಯದಲ್ಲಿ ಅದೇ ಪ್ರದೀಪ್ ಈಶ್ವರ್ ಹೇಳಿದೆ ನಿಜ ಆದರೆ 2007ರಲ್ಲಿ UPA ಸರ್ಕಾರ ಬರುತ್ತೆ. ಅವಾಗ ಯಾಕಪ್ಪ ಮಾಡಲಿಲ್ಲ? ಅವರೇ ಮುಂದುವರಿಸ್ಬೋದಾಗಿತ್ತಲ್ಲ. ಮತ್ತೆ BJP ಅವರು ಅವಾಗಲೂ ಹೇಳಿದ್ರೆ, NDA ಅವರು ವಾಜಪೇಯಿ ಇವ್ರನ್ನ ಅಬ್ದುಲ್ ಕಲಾಂ ಅವ್ರನ್ನ ಮುಂದುವರಿಸಿ ಅಂತ ಹೇಳಿದ್ರು. ನೀವು ಯಾಕೆ ತೆಗೆದ್ರಿ? ಅವ್ರನ್ನ ತೆಗೆದ್ಬಿಟ್ಟು ಬೇರೆಯವ್ರನ್ನ ಯಾಕೆ ಇಟ್ರಿ? ನೀವು ನಿಮ್ಗೆ ಅಷ್ಟೊಂದು ಕಾಳಜಿ ಇದ್ದಿದ್ರೆ ಯಾಕೆ ಮತ್ತೆ ಯಾಕೆ ಮುಸ್ಲಿಂ ಕಾರ್ಡ್ ಯಾಕೆ ಪ್ಲೇ ಮಾಡ್ತೀರಾ? ಮಾಡಿರೋರು ಬೇರೆ, ನೀವು ಯಾಕೆ ತಗೊತೀರಾ ಮುಸ್ಲಿಂ ಕಾರ್ಡು? ಎರಡನೇದು ಇದರಲ್ಲಿ ಇಲ್ಲಿ ಕ್ಲಿಯರ್ ಆಗಿದೆ. ಅದೇ ಅವರು ಚಾರ್ಟ್ GPT ಅಂತಲೇ ನಾನು ಮಾಡ್ಕೊಂತಂದೆ. ಅವ್ರಿಗೆ ಇಲ್ಲಿ ಬರೆದಿರೋದನ್ನು ಹೇಳಿದ್ದು ನಾನು ಅಷ್ಟೇ, ಇನ್ನೇನು ನಾನು ಏನು ಹೇಳ್ತಿಲ್ಲ. ಇಲ್ಲಿ ಅಂದರೆ ಕಾಂಗ್ರೆಸ್ ಸರ್ಕಾರನೇ ಅವ್ರು ತೆಗೆದು ಅವ್ರನ್ನ ಬಿಸಾಕಿದ್ರು, ಕ್ಲಿಯರಾಗಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಇದಾಯಿತು. ಹಾಗಾದರೆ ನಾನಿವಾಗ ಹೇಳ್ತೀನಿ, ಪ್ರದೀಪ್ ಈಶ್ವರು 23 ಎಲೆಕ್ಷನಲ್ಲಿ ಗೆಲ್ಲಕ್ಕೆ ಕಾರಣ ನಾನೇ, ಡಾಕ್ಟರ್ ವರದರಾಜ್ ಕಾರಣ ಅವ್ರು ಗೆಲ್ಲಕ್ಕೆ. ಯಾಕೆ ಅಂತ ಕೇಳಿ, ಅವಾಗ ನಾನು ಬಂದಿರಲಿಲ್ವಲ್ಲ ಇಲ್ಲಿ ಕಾಂಪಿಟೇಷನ್ ಆಗಿ. ನಾನು ಬಂದಿದ್ದರೆ ಅವಾಗ ಅವ್ರು ಗೆದ್ದಿರಲಿಲ್ಲ, ನಾನು ಬರಲಿಲ್ಲ, ಅದಕ್ಕೆ ಅವ್ರು ಗೆದ್ದರು. ಈಗ ಹೇಳೋಕ್ಕಾಗುತ್ತೆ ಎಲ್ಲಾದರೂ? ಈ ಥರ ಇದೆ ಪ್ರದೀಪ್ ಈಶ್ವರ್ ಇವತ್ತು ಅಬ್ದುಲ್ ಕಲಾಂನ ಕಾಂಗ್ರೆಸ್ ಅವ್ರು ಮಾಡಿದ್ದು ಅಂತ ಹೇಳ್ತಕ್ಕಂಥದ್ದು. ಅಂದರೆ ವಾಸ್ತವಕ್ಕಿಲ್ಲ ಅಂತ ನಾನು ಹೇಳ್ತಕ್ಕಂಥದ್ದು. ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ 6 ವಾರಗಳು ಗಡುವು ನೀಡುತ್ತಿದ್ದೇನೆ. 6 ವಾರಗಳ ನಂತರ ಶಾಸಕ ಪ್ರದೀಪ್ ವಿರುದ್ಧ ಕೋರ್ಟಿನಲ್ಲಿ ಪ್ರಕರಣ ದಾಖಲಿಸುವುದಾಗಿ ಎಚ್ಚರಿಕೆ ನೀಡಿದರು. ಅವರಿಗೆ ಮೋದಿಯವ್ರ ಬಗ್ಗೆ ನಂಬಿಕೆ ಇದ್ದರೆ, ಬೇರೆಯವ್ರು ಬೇಡ, BJP ಅವರಿಗೆ ಮೋದಿಯವ್ರ ಬಗ್ಗೆ ನಂಬಿಕೆ ಇದ್ದರೆ ಈ ವಿಡಿಯೋ ತೋರಿಸ್ಬಿಟ್ಟು ಮೋದಿಯವರಿಗೆ, ಹೌದಾ ನೀವಿಷ್ಟು ಎಡೆನ ಮಾಡಿದ್ದೀರಾ, ಇಲ್ಲ ಬೇರೆ ಏನಾದರೂ ಒಳ್ಳೇದು ಮಾಡಿದ್ದೀರಾ ಕೇಳಿ. ಯಾಕಂದರೆ ಒಬ್ಬ MLA ಆದವರಿಗೆ ಒಂದು ಜವಾಬ್ದಾರಿ ಇರುತ್ತೆ. ಬೀದಿಯಲ್ಲಿ ನಿಂತ್ಕೊಂಡು, ಮೀಡಿಯಾದ ಮುಂದೆ ನಿಂತ್ಕೊಂಡು ಏನು ಬೇಕಾದರೂ ಹೇಳೋಕ್ಕಾಗಲ್ಲ. ಯಾಕಂದರೆ ಫುಲ್ ಸ್ಟಾಪ್ ಇಟ್ಟು ಹೇಳಿದ್ದಾರೆ ಅವರು. ಇವೆರಡೇ ಮಾಡಿರೋದು ಅಂತ ಹೇಳಿದ್ದಾರೆ. ಅವ್ರೇನಾದ್ರೂ ಇವೆರಡು ಕೆಟ್ಟ ಕೆಲಸ ಮಾಡಿದಾರಪ್ಪ, ಬೇರೆದು ಒಳ್ಳೆ ಕೆಲಸ ಅಂದರೆ ಒಪ್ಕೊಬೋದಾಗಿತ್ತು ನಾವು. ಅವಾಗ ಡಿಸ್ಕಷನ್ ಆಗುತ್ತೆ. ಅವ್ರು ಹಂಗೆ ಹೇಳಿಲ್ಲ, ಎರಡೇ ಮಾಡಿರೋದು ಇವರು 12 ವರ್ಷದಲ್ಲಿ ಅಂತ ಹೇಳಿದಾರಲ್ವ, ಎರಡೇ ಮಾಡಿದರೆ ಆ ಎರಡನ್ನೇ ತೋರಿಸ್ಲಿ ಅವರು, ಇಲ್ಲ ಬೇರೆ ಮಾಡಿದರೆ ಬೇರೆ ತೋರಿಸ್ಲಿ. ಯಾಕಂದರೆ ಇವರು ಹೇಳಿರ್ತಕ್ಕಂಥ ಒಂದು ಮೆಸೇಜ್ ಏನು ಗೊತ್ತಾ, ಇವಾಗಿನ ಯುವ ಪೀಳಿಗೆಗೆ ಎಲ್ಲ ಅದೇ ನೋಡ್ತಾರೆ. ಅವ್ರು ಹೇಳಿದ್ದಾರೆ, ಪ್ರದೀಪ್ ಈಶ್ವರ್ ಹೇಳಿದಾರಲ್ವ, ನಿಜ ಇದೆ, ಯಾರೋ ಅಪೋಸೆ ಮಾಡಿಲ್ವಲ್ಲ ಇವರು, ನಿಜ ಇದೆ, ಎಲ್ಲರೂ ಅದನ್ನೇ ಅನ್ಕೊತಾರೆ. ಈಗ ಅದು ಅನ್ಕೋಬಾರ್ದು ಅಂದರೆ ಅವ್ರು BJP ಸರ್ಕಾರ ಇದ್ದರೆ, ಆಪೋಸಿಷನ್ ಇದ್ದರೆ ಅವ್ರು ಮೋದಿ ಹತ್ರ ಡಿಸ್ಕಸ್ ಮಾಡಿ ಅವ್ರು ಹೇಳಲಿ. ಇಲ್ಲ ಆಗಲಿಲ್ಲ ತಾನೇ, 6 ವಾರ ಟೈಮ್ ಕೊಡ್ತೀನಿ. 6 ವಾರ ಟೈಮ್ ಕೊಟ್ಟು ಅವ್ರು ಆಗಲಿಲ್ಲ ಅಂದರೆ ನಾನೇ ಚಾಲೆಂಜರ್ ತೊಗೊತೀನಿ. ನನ್ನನ್ನು ದೇಶದ್ರೋಹಿ ಅಂತ ಹೇಳಿದ್ದಾನೆ ಪ್ರದೀಪ್ ಈಶ್ವರ್, ಇವಾಗ ಕೇಸ್ ಆಗ್ತದೆ, ಕೋರ್ಟಲ್ಲಿ ನಿಲ್ಲಿಸ್ತೀನಿ. ನಾನೇನು ಬೇರೆ ಥರ ಅಲ್ಲ, ಕೇಳಲ್ಲ. ಯಾಕಂದರೆ ನಂಬಿಕೆ ಹೇಳೋದು ಅದು ಪ್ರಜಾಪ್ರಭುತ್ವ ಸಿಸ್ಟಮ್. ನಾನು ಪ್ರಧಾನಿ ನಂಬಿಕೆ ಮಾಡಲೇಬೇಕು ನಾನು, ಇಲ್ಲ ಅವ್ರು ಹೆಂಗೆ ನಡೆಸೋಕ್ಕಾಗತ್ತೆ ಪಾಪ. DK ಶಿವಕುಮಾರ್ ನಂಬುತ್ತೀನಿ ನಾನು ಅಲ್ವಾ, ಕಾಂಗ್ರೆಸ್ಸು, ಇವರು BJP ಯಾವುದೇ ಇರಲಿ. ಸೊ ಇದನ್ನು 6 ವಾರ ಟೈಮ್ ಕೊಡ್ತೀನಿ BJP ಅವರಿಗೆ, ಅವ್ರು ಮಾಡಿ ತೋರಿಸ್ಲಿ. ಇಲ್ಲ ಅಂದರೆ ನಾನಂತೂ ಇದು ಚಾಲೆಂಜ್ ಮಾಡೇ ನಾನು ದೇಶದ್ರೋಹಿ ಆಗೋಕ್ಕೆ ನನಗೆ ಇಷ್ಟ ಇಲ್ಲ, ಬೇರೆಯವ್ರಿಗೆ ಇಷ್ಟ ಇದ್ದರೆ ಅವ್ರಿಗೆ ನನಗೆ ಗೊತ್ತಿಲ್ಲ. ಇದು 1.5 ತಿಂಗಳು ಟೈಮ್ ಕೊಡ್ತಾ ಇದ್ದೀನಿ ಇನಿಷಿಯಲಿ. ಎರಡನೇ ಅಲ್ಲ, ಈಗ ಪ್ರದೀಪ್ ಈಶ್ವರ್ ಈಗ ಅವರು ಖಡಾಖಂಡಿತವಾಗಿ ಹೇಳಿದ್ದಾರೆ, ಇದೆರಡು ತಪ್ಪು ಮಾಡಿದ್ದಾರೆ ಅಂತ ಹೇಳಿಲ್ಲ ಅವರು ಮಾಡಿರೋ ಸಾಧನೆ ಇವೆರಡೇ ಅಂತ ಹೇಳಿದ್ದಾರೆ.
ಅದು ವಿಶ್ಲೇಷಣೆಗೆ ಹೋದರೆ ನಾನು ಹೋಗೋದಿಲ್ಲ. ವಿಶ್ಲೇಷಣೆ ಈಗ ಭಾಳ ಇದೆ ಹೇಳೋಕ್ಕೆ. ಅಲ್ಲಿ ಹೋಗಿ ಒಂದು ಮೆರೋಡಿ ಚಾಕ್ಲೇಟ್ ನಾವು ಇಂಡಿಯನ್ ಕೊಟ್ಟರೆ ಅದು ಆ್ಯಕ್ಚುಲಿ ಒಳ್ಳೇದದು. ಏನೋ ದೊಡ್ಡದು ಏನೋ ಕೊಟ್ಟಿಲ್ಲ, ಗೋಲ್ಡ್ ಕೊಟ್ಟಿಲ್ಲ, ಕರೆಕ್ಟ್ ಕೊಟ್ಟಿಲ್ಲ, ಸರಿ ಅದೇ ಅದ್ರ ಬಗ್ಗೆ ನಾವು ವಿಚಾರ ಮಾಡೋದು ಬೇಡ. ಆದರೆ ಕಾನೂನುಬದ್ಧವಾಗಿ ಒಬ್ಬ MLA ಅನ್ಸ್ಕೊಂಡವರು ಮಾತನಾಡೋ ರೀತಿ ಅದಲ್ಲ. ಇದೆಲ್ಲೇ ಮಾಡಿದೆ ಅಂತ ಹೇಳೋಕ್ಕಾಗಲ್ಲ. ಯಾರೋ ಬೀದಿಯಲ್ಲಿ ಹೋಗೋರು ಹೇಳಿದ್ರು ನಂಬೋದು, ಆದರೆ MLA ಅವರಿಗೆ ಆ ಥರ ಹೇಳಬಾರ್ದು. ಕೂದಲು ಕಿತ್ತುಕೊಳ್ಳಲು ಆಗಲ್ಲ ಅಂದರೆ ಅರ್ಥ ಏನು? ಶಾಸಕರಾಗಿ ಈ ವರ್ತನೆ ಸರಿಯಿದೆಯೇ? ಇದೇ ಪ್ರದೀಪ್ ಈಶ್ವರ್ ಶಾಸಕರಾದ ಆರಂಭದಲ್ಲಿ ಮಾಜಿ ಶಾಸಕ ಮಾತನಾಡುತ್ತಾ ಡಾಕ್ಟರ್ ಕೆ ಸುಧಾಕರ್ ಆಗಲಿ ಅವರ ಅಪ್ಪನ ಬಗ್ಗೆಯಾಗಲಿ ಮಾತಾಡುವ ರೇಂಜ್ ನನ್ನದಲ್ಲ, ನಾನೇನಿದ್ದರೂ ಮುಖ್ಯಮಂತ್ರಿಗಳ ಬಗ್ಗೆ ಸಚಿವರ ಬಗ್ಗೆ ಮಾತನಾಡುತ್ತೇನೆ ಎಂದಿದ್ದರು. ಆಗಲೇ ಅವರ ಮಾತಿಗೆ ಕಡಿವಾಣ ಹಾಕಿದ್ದರೆ ಸರಿ ಹೋಗುತ್ತಿದ್ದ. ಹಾಕದ ಕಾರಣ ಈಗ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳ ಬಗ್ಗೆ ಮಾತನಾಡಲು ಆರಂಭಿಸಿದ್ದಾರೆ ಎಂದು ಕಿಡಿಕಾರಿದರು. ಮಾನ ಮರ್ಯಾದೆ ಅವಮಾನ ಅನ್ನೋದೇನಿಲ್ಲ ಇಲ್ಲಿ. DK ಶಿವಕುಮಾರ್ ಸರ್ ಹತ್ರ ಕೂತ್ಕೊಳ್ಳಿ, ಈ ಥರ ಹೇಳಿದ್ದಾರೆ ಸೀನಿಯರಿಟಿ ಜೂನಿಯರಿಟಿ. ನೀವು CM ಕುರ್ಚಿಯಲ್ಲಿದ್ದೀರಾ, ಒಬ್ಬ CMಗೆ ಕೂದಲು ತೋರಿಸ್ಬಿಟ್ಟು ನೀವು ಕಿತ್ಕೊಳಕ್ಕಾಗಲ್ಲ ಅಂದರೆ ನೀವು ಸುಮ್ಮನೆ ಬಿಡ್ತಿದ್ರಾ? ಒಪ್ಪನ್ನ ಕೇಳಿ, ಏನು ಶಿಕ್ಷೆ ಕೊಡ್ತೀರಾ? ಚಪ್ಪಲಿ ಬಿಸಾಕ್ತವ್ರ ಶಿಕ್ಷೆ ಇದೆ. ಬೀದಿಯಲ್ಲಿ ನಿಂತ್ಕೊಂಡು ತೊಡೆ ತೊಟ್ಟವ್ರಿಗೆ, ಒಬ್ಬ MLA ಆಗಿ ಮೀಸೆ ತಿರುವುದವ್ರಿಗೆ ಕೂದಲು ತೋರಿಸಿ ಅಂದರೆ ಅದು ಯಾವ ಲೆಕ್ಕ? ಅದು ಏನು ಅನ್ಕೊಂಡ್ಬಿಟ್ರದು? ಅದು ಲೆಕ್ಕ ಏನು ಕಿತ್ಕೊಳಕ್ಕಾಗಲ್ಲ ಅಂದರೆ ಮೀನಿಂಗ್ ಏನದು? ಅವ್ರಿಗೇನಿಲ್ವಾ? ಪ್ರದೀಪ್ ಈಶ್ವರ್ಗೆ ಇನ್ನೊಂದೇನೆಂದರೆ, ಆವಾಗ ಗೆದ್ದಿನ್ನೂ 6 ತಿಂಗಳಾಗಿರಲಿಲ್ಲ, 6 ತಿಂಗಳಾಗಿದ್ದು ಗೆದ್ದು. ಆವಾಗಲೇ ನೀವು ಮೀಡಿಯಾದವ್ರು ಯಾವಾಗಲೂ ಸುಧಾಕರ್ ಅವ್ರ ಬಗ್ಗೆ, ಮಾಜಿ MLA ಸುಧಾಕರ್ ಬಗ್ಗೆನೂ ಕೇಳಿದ್ದಕ್ಕೆ ನಾನು ಸುಧಾಕರ್ ಬಗ್ಗೆ ಮಾತಾಡಲ್ಲ, ಅವ್ರ ಅಪ್ಪನ ಬಗ್ಗೆನೂ ಮಾತಾಡಲ್ಲ, ನಾನೇನಿದ್ರು ಕುಮಾರಸ್ವಾಮಿ ಲೆವೆಲ್ಲು, ಸಿದ್ದರಾಮಯ್ಯ ಲೆವೆಲ್ಲು, ಯತ್ನಾಳ್ ಲೆವೆಲ್ಲು ಈ ಥರ ಅವಾಗಲೇ ಹೇಳಿದರು. ಆವಾಗಲೇ ಇವರು ಆಪೋಸಿಟು ಬುದ್ಧಿ ಕಲಿಸ್ಬೇಕಾಗಿತ್ತು, ಕಲಿಸ್ತಿಲ್ಲ. ಅದು ತಪ್ಪಾಗಿದ್ದೀನಿ. ಅದರಿಂದ ಇವತ್ತು ಇಲ್ಲಿವರೆಗೂ ಮುಖ್ಯಮಂತ್ರಿ ಸೀಟ್ಗೆ ಪ್ರಧಾನಮಂತ್ರಿ ಸೀಟಿಗೆ ಹೋಗ್ಬಿಟ್ಟಿದ್ದಾರೆ ಈಗ ಡೈರೆಕ್ಟಾಗಿ. ಅದು ನ್ಯಾಯವಾಗಿ ಕಾನೂನುಬದ್ಧವಾಗಿ ಕಂಪ್ಲೇಂಟ್ ರೈಸ್ ಮಾಡಿದ್ರೆ 24 ಗಂಟೆ ಒಳಗಡೆ ಪ್ರದೀಪ್ ಈಶ್ವರ್ ಅವರು ಅರೆಸ್ಟ್ ಆಗ್ತಾರೆ. ಕಾನೂನುಬದ್ಧವಾಗಿ ಹೋದರೆ ಎಲ್ಲ ಮೀಡಿಯಾ ಪ್ರೂಫ್ ಇದೆ, ಅರೆಸ್ಟ್ ಆಗೇ ಆಗ್ತಾರೆ. ಇದನ್ನು ಜನ ತಿಳ್ಕೋಬೇಕು, ಕಾನೂನು ಬಗ್ಗೆ ಹೋರಾಟ ಮಾಡಬೇಕು. ಸೊ ಪ್ರದೀಪ್ ಈಶ್ವರ್ಗೆ ಒಂದು ಪಾಠ ಆಗಬೇಕು, ಒಂದು ಬುದ್ಧಿ ಕಲಿಸಲೇಬೇಕು ಅನ್ನೋದು ನನ್ನ ಒಂದು ಆಶೆ. ಒಬ್ಬ ಶಾಸಕ ಎಂಬ ಅರಿವೇ ಇಲ್ಲದೆ ಪ್ರಧಾನಿಯವರ ಬಗ್ಗೆ, ಹಿರಿಯ ನಾಯಕರ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡುವ ಪ್ರದೀಪ್ ಈಶ್ವರ್ ಅವರಿಗೆ ಕಾನೂನಿನ ಮೂಲಕವೇ ಬುದ್ಧಿ ಕಲಿಸಬೇಕು. ಹಾಗಾಗಿ 6 ವಾರಗಳ ನಂತರ ಪ್ರದೀಪ್ ಈಶ್ವರ್ ವಿರುದ್ಧ ಪ್ರಕರಣ ದಾಖಲಿಸಿದರೆ 24 ಗಂಟೆಯೊಳಗೆ ಅವರನ್ನು ಬಂಧಿಸಬೇಕಾಗುತ್ತೆ. ಕಾನೂನಿನ ಮೂಲಕವೇ ಪ್ರದೀಪ್ ಈಶ್ವರ್ಗೆ ಬುದ್ಧಿ ಕಲಿಸುವುದಾಗಿ ಅವರು ಹೇಳಿದರು. ಅನುಮಾನಾಸ್ಪದವಾಗಿ ವಸತಿ ಶಾಲೆ ವಿದ್ಯಾರ್ಥಿ ಮೃತಪಟ್ಟಿದ್ದು, ಶಿಕ್ಷಕರಿಂದ ವಿದ್ಯಾರ್ಥಿಯ ಮೇಲೆ ಹಲ್ಲೆ ಮಾಡಿರುವ ಜೊತೆಗೆ ಹೆಚ್ಚು ಒತ್ತಡದಿಂದಲೇ ವಿದ್ಯಾರ್ಥಿ ಮೃತಪಟ್ಟಿರುವುದಾಗಿ ಪೋಷಕರು ಆರೋಪಿಸಿದ ಘಟನೆ ದೇವನಹಳ್ಳಿಯ ತಾಲೂಕಿನಲ್ಲಿ ನಡೆದಿದೆ. ಅನುಮಾನಾಸ್ಪದವಾಗಿ ವಸತಿ ಶಾಲೆ ವಿದ್ಯಾರ್ಥಿ ಮೃತಪಟ್ಟಿದ್ದು, ಶಿಕ್ಷಕರಿಂದ ವಿದ್ಯಾರ್ಥಿಯ ಮೇಲೆ ಹಲ್ಲೆ ಮಾಡಿರುವ ಜೊತೆಗೆ ಹೆಚ್ಚು ಒತ್ತಡದಿಂದಲೇ ವಿದ್ಯಾರ್ಥಿ ಮೃತಪಟ್ಟಿರುವುದಾಗಿ ಪೋಷಕರು ಆರೋಪಿಸಿದ ಘಟನೆ ದೇವನಹಳ್ಳಿ ತಾಲೂಕಿನಲ್ಲಿ ನಡೆದಿದೆ. ವಸತಿ ಶಾಲೆಯಲ್ಲಿ 6ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದ 12 ವರ್ಷದ ಗುರುಕಿರಣ್ ಮೃತ ವಿದ್ಯಾರ್ಥಿಯಾಗಿದ್ದು, ಕಾಡೆಯರಪ್ಪನಹಳ್ಳಿಯ ಸ್ಟ್ರಗ್ಲಿಂಗ್ ಇಂಗ್ಲಿಷ್ ವಸತಿ ಶಾಲೆಯಲ್ಲಿ 6ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದ ಎಂದು ತಿಳಿದು ಬಂದಿದೆ. ಯಲಹಂಕ ತಾಲೂಕಿನ ಸುಬೇದಾರ್ ಪಾಳ್ಯದ ರಾಘವೇಂದ್ರ ಎಂಬುವರ ಮಗ ಗುರುಕಿರಣ್ ಮೃತ ವಿದ್ಯಾರ್ಥಿಯಾಗಿದ್ದು, ಮಗನನ್ನ ಕಳೆದುಕೊಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಬುಧವಾರ ಬೆಳಗ್ಗೆ ಮಗನಿಗೆ ಹುಷಾರಿಲ್ಲ, ಆಸ್ಪತ್ರೆಗೆ ಕರೆದುಕೊಂಡು ಬಂದಿರುವುದಾಗಿ ವಸತಿ ಶಾಲೆ ಶಿಕ್ಷಕರು ಪೋಷಕರಿಗೆ ಕರೆ ಮಾಡಿದ್ದು, ಪೋಷಕರು ಆಸ್ಪತ್ರೆಗೆ ಬರುವಷ್ಟರಲ್ಲೇ ವಿದ್ಯಾರ್ಥಿ ಗುರುಕಿರಣ್ ಮೃತಪಟ್ಟಿದ್ದ. ಶಿಕ್ಷಕರ ಹಲ್ಲೆ ಮತ್ತು ಹೆಚ್ಚು ಒತ್ತಡದಿಂದ ಮಗು ಸಾವನ್ನಪ್ಪಿರುವುದಾಗಿ ಪೋಷಕರು ಆರೋಪಿಸಿದ್ದು, ಆಸ್ಪತ್ರೆ ಬಳಿ ಮಗನ ಸಾವು ಕಂಡು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಸ್ಥಳಕ್ಕೆ ಬಾಗಲೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹೈದರ್ ಸಾಬ್, ರಾಯಲ್ಸ್ ಕನ್ನಡ, ದೇವನಹಳ್ಳಿ. ಓದ್ತಿದ್ದ 5ನೇ ಕ್ಲಾಸ್ಗೆ ಕರ್ಕೊಂಡ್ಬಿಟ್ಟಿದ್ದೆ ಹಾಸ್ಟ್ಲಿಗೆ. 6ನೇ ಕ್ಲಾಸ್ ಓದ್ತಿದ್ದನ್ನ ಬೆಳಗ್ಗೆ ಕುಸ್ತು ಬಿದ್ದ ಜಾಕಿಂಗ್ ಮಾಡೋವಾಗ ಅಂತ ಹೇಳ್ತಾರೆ. ಅದು ಹಾಸ್ಟ್ಲಲ್ಲಿ ಕುಸ್ತು ಬೀಳೋಕ್ಕೆ ಕಾರಣ ಇಲ್ಲ, ಇಲ್ಲಿ ಹಾಸ್ಪಿಟ್ಲ್ ಹತ್ರ ಬಂದು ನೋಡೋಗಿ ಶವವಾಗಿ ಮಲಗಿಸವ್ರೆ. ಸ್ಕೂಲ್ನಿಂದನೇ ಏನೋ ಆಗಿರಬೇಕು, ಏನೋ ಹೊಡೆದೋ ಬಡದೋ ಮೆಸ್ಟ್ರುಗಳು ಏನೋ ತೊಂದರೆ ಮಾಡಿರ್ಬೋದು. ಏನು ಹೇಳಿರಲಿಲ್ಲ, ಏನು ಈ ಥರ ಇದೆ ಅಂತ ಕಂಪ್ಲೇಂಟ್ ಏನು ಹೇಳಿರಲಿಲ್ಲ. ಬಟ್ ಆಕಸ್ಮಿಕವಾಗಿ 6ನೇ ಕ್ಲಾಸ್ ಹುಡುಗನಿಗೆ ಏನಾಗಕ್ಕೆ ಸಾಧ್ಯ ಹೇಳ್ರಿ?
ಏನೋ ಯಾರೋ ಹೊಡೆದಿರ್ಬೇಕೋ ಏನೋ ಆಗಿರಬೇಕು ಅಂತ ನನಗೆ ಏನೋ ಓಡಿಲ್ಲ ಪಡಿಲ್ಲ ಅಂತ ಯಾರೋ ಹಿಂದೆ ಪಂದೆ ಬೆನ್ನಿಗೆ ಹೊಡೆದಿರಬೇಕು ಅಂತ ನನ್ನ ಅನುಮಾನ. ಈಗ ನಿಮ್ಗೆ ಯಾರು ಹೇಳಿದ್ರು, ಯಾವ ಥರ ತಿಳಿಸ್ಕೊಟ್ರು ನಿಮಗೆ? ಅವ್ರು ಸ್ಕೂಲಿಂದನೇ ಫೋನ್ ಮಾಡಿದರು, 6:45 ಫೋನ್ ಮಾಡಿದರು. ಗುರುಕಿರಣ್ ಪೇರೆಂಟ್ಸ್ ಅಂದ್ರೆ ಹೌದು ಅಂದರೆ ನಿಮ್ಮ ಗುರುಕಿರಣ್ ಜಾಕಿಂಗ್ ಮಾಡ್ಬೇಕಾದ್ರೆ ಬಿದ್ದವನೇ, ಕುಸ್ತು ಬಿದ್ದವನೇ ಅಂತ ಹೇಳಿದ್ರು. ಪಲ್ಸ ಇದೆಲ್ಲ ಯಾಕೆ ಮೇಡಮ್ ಏನಾಯಿತು ಅಂತಂದರೆ ಪಲ್ಸೆಲ್ಲ ಕಮ್ಮಿ ಆಗಿದೆ ಅಂತ ಹೇಳಿದ್ರು. ಆರಾಮಾಗಿ ಅವನೇ ಅಂತ ಹೇಳಿದ್ರು. ಇಲ್ಲಿ ಬಂದು ನೋಡೋ ಅಷ್ಟೊತ್ತಿಗೆ ಈ ಕೆಲಸ ಆಗೈತೆ. ಅವರೇ ಸರ್, ಅವರೇ ಕರ್ಕೊಂಬಂದು ಸೇರಿಸಿರಿ. ಅವರೇ ಕರ್ಕೊಂಬಂದು ಬರೀ ನಾವಿಲ್ಲ ಅವರೇ ಕರ್ಕೊಂಬಂದು. ನಾವು ಮಲ್ಗೆ ಮಲಗಿದ್ವಿ, ಏನು ಕಾಣಿಸಿಲ್ಲ, ಏನು ನೋಡಲಿಲ್ಲ ಇನ್ನೂ ಕರೆಕ್ಟಾಗಿ. ನಮ್ಮ ಹೆಸರು ರಾಘವೇಂದ್ರ ಅಂತ. ಇದೀಗ ಸಣ್ಣ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ನಮಸ್ಕಾರ ಕರ್ನಾಟಕ. ಮದ್ಯಪಾನ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕುಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಹಾಲಿನ ಟ್ಯಾಂಕರ್ ಮತ್ತು ಪೆಟ್ರೋಲ್ ಟ್ಯಾಂಕರ್ ನಡುವೆ ಸಂಭವಿಸಿದ ಅಪಘಾತದಲ್ಲಿ 2 ವಾಹನಗಳು ಒತ್ತಿ ಉರಿದಿರುವ ಘಟನೆ ದೊಡ್ಡಬಳ್ಳಾಪುರದಲ್ಲಿ ಸಂಭವಿಸಿದೆ. ಇದರಿಂದ ಕೆಲ ಕಾಲ ಉದ್ರಿಕ್ತ ವಾತಾವರಣ ನಿರ್ಮಾಣವಾಗಿದ್ದು ಸಾರ್ವಜನಿಕರು ಆತಂಕಕ್ಕೆ ಗುರಿಯಾದ ಘಟನೆಯೂ ನಡೆಯಿತು. ಹಾಲಿನ ಟ್ಯಾಂಕರ್ ಮತ್ತು ಪೆಟ್ರೋಲ್ ಟ್ಯಾಂಕರ್ ನಡುವೆ ಸಂಭವಿಸಿದ ಅಪಘಾತದಲ್ಲಿ 2 ವಾಹನಗಳು ಒತ್ತಿ ಉರಿದಿರುವ ಘಟನೆ ದೊಡ್ಡಬಳ್ಳಾಪುರದಲ್ಲಿ ಸಂಭವಿಸಿದೆ. ಇದರಿಂದ ಕೆಲ ಕಾಲ ಉದ್ರಿಕ್ತ ವಾತಾವರಣ ನಿರ್ಮಾಣವಾಗಿದ್ದು ಸಾರ್ವಜನಿಕರು ಆತಂಕಕ್ಕೆ ಗುರಿಯಾದ ಘಟನೆಯು ನಡೆಯಿತು. ದೊಡ್ಡಬಳ್ಳಾಪುರ ತಾಲೂಕಿನ ಮಲ್ಲೋನಹಳ್ಳಿ ಕಾಲೋನಿ ಗೇಟ್ ಸಮೀಪ ಇಂದು ಬೆಳಗ್ಗೆ ಅಪಘಾತ ಸಂಭವಿಸಿದೆ. ಘಟನೆಯಲ್ಲಿ 2 ವಾಹನಗಳು ಹೊತ್ತಿ ಉರಿದಿದ್ದು ಸ್ಥಳದಲ್ಲಿ ಆತಂಕದ ವಾತಾವರಣ ಸೃಷ್ಟಿ ಮಾಡಿತು. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಮಲ್ಲೋನಹಳ್ಳಿ ಕಾಲೋನಿಯಿಂದ ಹಾಲಿನ ಟ್ಯಾಂಕರ್ ಮುಖ್ಯ ರಸ್ತೆಗೆ ಬರುತ್ತಿದ್ದ ವೇಳೆ ದೊಡ್ಡಬಳ್ಳಾಪುರದಿಂದ ನೆಲಮಂಗಲಕ್ಕೆ ತೆರಳುತ್ತಿದ್ದ ವಾಹನ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಡಿಕ್ಕಿ ಹೊಡೆದ ತೀವ್ರತೆಗೆ ಬೆಂಕಿ ಕಾಣಿಸಿಕೊಂಡಿದ್ದು ಬೆಂಕಿ ಜ್ವಾಲೆಯಲ್ಲಿ 2 ವಾಹನಗಳು ಹೊತ್ತಿ ಉರಿದಿವೆ. ಬೆಂಕಿ ಅನಾಹುತದಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಸ್ಥಳಕ್ಕೆ ದೊಡ್ಡಬೆಳವಂಗಲ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಘಟನೆಯಿಂದ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಬೆಂಕಿಯನ್ನು ನಂದಿಸುವಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಗುರು, ರಾಯಲ್ಸ್ ಕನ್ನಡ, ದೊಡ್ಡಬಳ್ಳಾಪುರ. ರೋಟರಿ ಕೋಲಾರ ಸೆಂಟ್ರಲ್ ಭವನದಲ್ಲಿ ರೋಟರಿ ಸಂಸ್ಥೆಯ 2026-27ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಶ್ರೀನಾಥ್ ಕೆ ವೆಂಕಟಾದ್ರಿ ಮಾತನಾಡಿ, ಜವಾಬ್ದಾರಿಯನ್ನು ತಮ್ಮೆಲ್ಲರ ನಡುವೆ ಸ್ವೀಕರಿಸುತ್ತಿರುವುದು ಸಂತೋಷವಾಗುತ್ತಿದೆ ಎಂದರು. ರೋಟರಿ ಕೋಲಾರ ಸೆಂಟ್ರಲ್ ಭವನದಲ್ಲಿ ರೋಟರಿ ಸಂಸ್ಥೆಯ 2026-27ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಶ್ರೀನಾಥ್ ಕೆ ವೆಂಕಟಾದ್ರಿ ಮಾತನಾಡಿ, ಜವಾಬ್ದಾರಿಯನ್ನು ತಮ್ಮೆಲ್ಲರ ನಡುವೆ ಸ್ವೀಕರಿಸುತ್ತಿರುವುದು ಸಂತೋಷವಾಗುತ್ತಿದೆ ಎಂದರು. ಕ್ರಿಯೇಟ್ ಲಾಸ್ಟಿಂಗ್ ಇನ್ಫ್ಯಾಕ್ಟ್ ಎಂಬ ಈ ಸಾಲಿನ ರೋಟರಿಯ ಧ್ಯೇಯ ವಾಕ್ಯದಡಿ ಕೆಲಸ ಮಾಡಲಾಗುವುದು. ರಸ್ತೆ ಸುರಕ್ಷತೆಯ ಬಗ್ಗೆ ಜಾಗೃತಿ, ಬಾಲ ವಿಕಾಸ ಮತ್ತು ವಿಶೇಷ ಚೇತನ ಮಕ್ಕಳ ಸಬಲೀಕರಣ, ಸ್ವಚ್ಛ ಪರಿಸರ ಮತ್ತು ತ್ಯಾಜ್ಯ ನಿರ್ವಹಣೆ, ಮಾದಕ ವ್ಯಸನ ವಿರುದ್ಧದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದರು.
ಇವು ಕೇವಲ ಯೋಜನೆಗಳಲ್ಲ, ನಮ್ಮ ಸಮಾಜದಲ್ಲಿ ಶಾಶ್ವತ ಮತ್ತು ಅರ್ಥಪೂರ್ಣ ಬದಲಾವಣೆ ತರಬೇಕೆಂಬ ನಮ್ಮ ಬದ್ಧತೆಯ ಪ್ರತೀಕಗಳಾಗಿವೆ ಎಂದು ಹೇಳಿದರು. ಪದಗ್ರಹಣ ಅಧಿಕಾರಿಯಾಗಿ ಆಗಮಿಸಿದ್ದ ಜಿಲ್ಲಾ ರಾಜ್ಯಪಾಲ ಸತೀಶ್ ಮಾಧವನ್ ಮಾತನಾಡಿ, ಪ್ರಕೃತಿ ರೀತಿಯ ಬದಲಾವಣೆಯೂ ಕೂಡ ರೋಟರಿ ಸಂಸ್ಥೆಯಲ್ಲಿದೆ. ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ಸ್ನೇಹ ಹಾಗೂ ಒಡನಾಟವನ್ನು ಸೃಷ್ಟಿಸುವುದಾಗಿದೆ. ಜನರ ಮನಸ್ಸನ್ನು ಮುಟ್ಟುವಂತಹ ಸೇವೆ ಮಾಡಿದರೆ ರೋಟರಿ ಸಂಸ್ಥೆಯನ್ನು ಜನಸಾಮಾನ್ಯರು ಎಂದೆಂದಿಗೂ ನೆನೆಯುತ್ತಾರೆ. ಬದಲಾವಣೆ ಮೊದಲು ನಮ್ಮಿಂದ ಪ್ರಾರಂಭವಾದರೆ ಮಾತ್ರ ರೋಟರಿ ಸಂಸ್ಥೆಯ ಕಾರ್ಯಚಟುವಟಿಕೆಗಳು ಸಹ ಅಗತ್ಯಕ್ಕೆ ತಕ್ಕಂತೆ ಬದಲಾಗುತ್ತದೆ ಎಂದರು. ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳು, ನೇತ್ರ ತಪಾಸಣೆ, ರಕ್ತದಾನ ಶಿಬಿರಗಳು, ಮಹಿಳೆಯರ ಆರೋಗ್ಯ ಜಾಗೃತಿ, ತಾಯಿ ಮತ್ತು ಮಕ್ಕಳ ಆರೋಗ್ಯ ಕಾರ್ಯಕ್ರಮಗಳನ್ನು ಹಾಗೂ ಅಗತ್ಯವಿರುವವರಿಗೆ ವೈದ್ಯಕೀಯ ನೆರವು ನೀಡಲು ಆದ್ಯತೆ ನೀಡಲಾಗುವುದು. ಮಹಿಳಾ ಸಬಲೀಕರಣಕ್ಕೆ ಸ್ವಯಂ ಉದ್ಯೋಗ ತರಬೇತಿ, ಕೌಶಲ್ಯಾಭಿವೃದ್ಧಿ, ಹೈನುಗಾರಿಕೆ, ಹೊಲಿಗೆ ತರಬೇತಿ ಹಾಗೂ ಆರ್ಥಿಕ ಸ್ವಾವಲಂಬನೆಗೆ ಸಹಕಾರ ನೀಡುವ ಯೋಜನೆಗಳನ್ನು ರೂಪಿಸಲಾಗುವುದು. ರೈತರ ಅಭಿವೃದ್ಧಿಗಾಗಿ ಕೃಷಿ ಮತ್ತು ಹೈನುಗಾರಿಕೆಯಲ್ಲಿ ಹೊಸ ತಂತ್ರಜ್ಞಾನಗಳ ಕುರಿತು ಅರಿವು ತರಬೇತಿ ಹಾಗೂ ಆದಾಯ ಹೆಚ್ಚಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು. ಪರಿಸರ ಸಂರಕ್ಷಣೆಗಾಗಿ ವೃಕ್ಷಾರೋಹಣ, ನೀರಿನ ಸಂರಕ್ಷಣೆ, ಪ್ಲಾಸ್ಟಿಕ್ ಮುಕ್ತ ಅಭಿಯಾನ, ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಹಾಗೂ ಪರಿಸರ ಜಾಗೃತಿ ವತಿಯಿಂದ ಕಾರ್ಯಗಳನ್ನು ನಿರಂತರವಾಗಿ ಕೈಗೊಳ್ಳುತ್ತೇವೆ. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ದೇವನಹಳ್ಳಿ ತಾಲೂಕು ಬಿಜೆಪಿ ಘಟಕದಿಂದ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯದ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಪಕ್ಷದ ಮುಖಂಡರು, ಪದಾಧಿಕಾರಿಗಳು, BLA 2ಗಳು, ವಿವಿಧ ಮೋರ್ಚಾಗಳ ಅಧ್ಯಕ್ಷರು ಸಭೆಯಲ್ಲಿ ಭಾಗವಹಿಸಿ SIR ಕಾರ್ಯದ ಪ್ರಗತಿ ಪರಿಶೀಲಿಸಿದರು. ದೇವನಹಳ್ಳಿ ತಾಲೂಕು ಬಿಜೆಪಿ ಘಟಕದಿಂದ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯದ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಪಕ್ಷದ ಮುಖಂಡರು, ಪದಾಧಿಕಾರಿಗಳು, BLA 2ಗಳು, ವಿವಿಧ ಮೋರ್ಚಾಗಳ ಅಧ್ಯಕ್ಷರು ಸಭೆಯಲ್ಲಿ ಭಾಗವಹಿಸಿ SIR ಕಾರ್ಯದ ಪ್ರಗತಿ ಪರಿಶೀಲಿಸಿದರು. ಸಭೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ SIR ಉಸ್ತುವಾರಿ ಅಲ್ಕಾ ಸಿಂಗ್ ಗುಲ್ಜಾರ್ ಮಾತನಾಡಿ, ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯವನ್ನು ಪಾರದರ್ಶಕವಾಗಿ ಹಾಗೂ ಪರಿಣಾಮಕಾರಿಯಾಗಿ ನಡೆಸುವ ಅಗತ್ಯವನ್ನು ಒತ್ತಿ ಹೇಳಿದರು. ಬೂತ್ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವ BLAಗಳು ಮತ್ತು ಕಾರ್ಯಕರ್ತರು ಮತದಾರರೊಂದಿಗೆ ಸಮನ್ವಯ ಸಾಧಿಸಿ ಅರ್ಹ ಮತದಾರರ ನೋಂದಣಿ ಹಾಗೂ ಅಗತ್ಯ ದಾಖಲೆಗಳ ಪರಿಶೀಲನೆಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಸೂಚಿಸಿದರು. ಸಭೆಯ ಬಳಿಕ ಅಲ್ಕಾ ಸಿಂಗ್ ಗುಲ್ಜಾರ್ ಹಾಗೂ ಪಕ್ಷದ ಮುಖಂಡರು ವಿವಿಧ ಬೂತ್ಗಳಿಗೆ ಭೇಟಿ ನೀಡಿ SIR ಕಾರ್ಯದ ಸ್ಥಳೀಯ ಪ್ರಗತಿಯನ್ನು ಪರಿಶೀಲಿಸಿದರು. ಅಲ್ಲದೆ ಮತದಾರರಿಗೆ ಅಗತ್ಯ ಅರ್ಜಿಗಳನ್ನು ವಿತರಿಸಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಕುರಿತು ಮಾಹಿತಿ ನೀಡಿದರು. ಚಿಂತಾಮಣಿ ನಗರದ APMC ಮಾರುಕಟ್ಟೆಯ 1ನೇ ಗೇಟ್ನಲ್ಲಿ ಟೊಮೊಟೊ ಮಾರಾಟಕ್ಕಾಗಿ ಬರುವ ಲಾರಿಗಳಿಂದ ರಸ್ತೆ ಬಂದ್ ಆಗುತ್ತಿದ್ದು, ಅಕ್ಕಿ, ರಾಗಿ ಮತ್ತಿತರ ದವಸ ಧಾನ್ಯಗಳ ಸಾಗಾಟಕ್ಕೆ ತೊಂದರೆಯಾಗುತ್ತಿದೆ. ಇದನ್ನು ಪ್ರಶ್ನಿಸಿದ ಹಮಾಲಿಗಳ ಮೇಲೆ ಲಾರಿ ಚಾಲಕ ಹಲ್ಲೆ ಮಾಡಿರುವುದಾಗಿ ಆರೋಪಿಸಿ ವ್ಯಾಪಾರಿಗಳು ಪ್ರತಿಭಟನೆ ನಡೆಸಿದರು. ಅದೇನೋ ಹೆಚ್ಚು ಕಮ್ಮಿ ಜೋರಾಗಿ ಬಿದ್ದರೆ ಅವನ ಪರಿಸ್ಥಿತಿ ಮೇಡಮ್ 500-600 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಹೆಂಡತಿ ಮಕ್ಕಳು ಸಾಕೋಣ ಕೂಲಿ ಮಾಡ್ತಾರೆ. ಏನು ಹೆಚ್ಚು ಕಮ್ಮಿ ಆದರೆ ಇವಾಗ ಆಲ್ಮೋಸ್ಟ್ ಎಲ್ಲ ಬಾಡಿಗೆ ಮನೆಗಳು ಇರೋದೇ. ಇವರು ಕೂಲಿ ಮಾಡ್ಕೊಂಡು ದುಡಿಬೇಕಾದ್ರೆ ಮನೆಯಲ್ಲಿ ಹೆಂಡತಿ ಮಕ್ಕಳು ಸಾಕ್ಬೇಕಾದ್ರೆ ದುಡಿಬೇಕು ತಾನೆ. ಚಿಂತಾಮಣಿ ನಗರದ APMC ಮಾರುಕಟ್ಟೆಯ 1ನೇ ಗೇಟ್ನಲ್ಲಿ ಟೊಮೊಟೊ ಮಾರಾಟಕ್ಕಾಗಿ ಬರುವ ಲಾರಿಗಳಿಂದ ರಸ್ತೆ ಬಂದ್ ಆಗುತ್ತಿದ್ದು, ಅಕ್ಕಿ, ರಾಗಿ ಮತ್ತಿತರ ದವಸ ಧಾನ್ಯಗಳ ಸಾಗಾಟಕ್ಕೆ ತೊಂದರೆಯಾಗುತ್ತಿದೆ. ಇದನ್ನು ಪ್ರಶ್ನಿಸಿದ ಹಮಾಲಿಗಳ ಮೇಲೆ ಲಾರಿ ಚಾಲಕ ಹಲ್ಲೆ ಮಾಡಿರುವುದಾಗಿ ಆರೋಪಿಸಿ ವ್ಯಾಪಾರಿಗಳು ಪ್ರತಿಭಟನೆ ನಡೆಸಿದರು. ಟೊಮೊಟೊ ಸೀಸನ್ ಆರಂಭವಾಗಿದ್ದು, ಪ್ರತಿನಿತ್ಯ ನೂರಾರು ಲಾರಿಗಳು, ಟ್ರ್ಯಾಕ್ಟರ್ಗಳು APMCಯ ಎಲ್ಲ ಗೇಟ್ಗಳಿಂದಲೂ ಆಗಮಿಸುತ್ತಿವೆ. ಟೊಮೊಟೊ ತರುವ ಲಾರಿ ಮತ್ತು ಟ್ರ್ಯಾಕ್ಟರ್ಗಳು ರಸ್ತೆಯಲ್ಲೇ ನಿಲ್ಲುತ್ತವೆ. ಇದರಿಂದಾಗಿ ರಸ್ತೆ ಬಂದಾಗುತ್ತದೆ. ಅಕ್ಕಿ, ರಾಗಿ ಮುಂತಾದ ದವಸ ಧಾನ್ಯಗಳನ್ನು ತರುವ ಲಾರಿಗಳು ರಸ್ತೆಯಲ್ಲೇ ನಿಲ್ಲಬೇಕಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಇದನ್ನು ಪ್ರಶ್ನಿಸಿದ ಹಮಾಲಿಗಳ ಮೇಲೆ ಉತ್ತರ ಪ್ರದೇಶ ಟೊಮೊಟೊ ಲಾರಿ ಚಾಲಕ ಹಮಾಲಿ ಬಾಬು ಎಂಬವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ದವಸ ಧಾನ್ಯಗಳ ವ್ಯಾಪಾರಿಗಳಿಗೆ ಹಾಗೂ ಹಮಾಲಿಗಳಿಗೆ ಇದರಿಂದ ತೊಂದರೆಯಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಗೇಟ್ ನಂಬರ್ 1 ಮತ್ತು 2ರಲ್ಲಿ ಅಕ್ಕಿ ಮತ್ತಿತರ ದವಸ ಧಾನ್ಯಗಳು ವ್ಯಾಪಾರಿಗಳೇ ಹೆಚ್ಚಾಗಿದ್ದಾರೆ. ಅಕ್ಕಿ ತರುವ ಲಾರಿಗಳು 2-3 ದಿನ ರಸ್ತೆಯಲ್ಲಿ ನಿಲ್ಲಬೇಕಾಗಿರುವುದು ಸಮಸ್ಯೆಯಾಗಿದೆ.
ರಸ್ತೆಯಲ್ಲಿ ವಾಹನಗಳು ನಿಂತಿರುತ್ತವೆ. ಬಾಕ್ಸ್ಗಳನ್ನು ರಸ್ತೆಯಲ್ಲಿ ಇಟ್ಟುಕೊಂಡಿರುತ್ತಾರೆ. ಕೇಳಿದರೆ ಗಲಾಟೆ ಮಾಡಲು ಬರುತ್ತಾರೆ. ಎಷ್ಟು ಬಾರಿ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ ಎಂದು ಎಂಜಿ ಬ್ರಹ್ಮೇಶ್ ಬಾಬು ದೂರಿದರು. ಟೊಮೊಟೊ ಮಾರಾಟಕ್ಕೆ ನಮ್ಮ ಅಭ್ಯಂತರವಿಲ್ಲ. ಟೊಮೊಟೊ ತಂದರ ವಾಹನಗಳು ಖಾಲಿ ಮಾಡಿ ಹೊರಗಡೆ ಹೋಗುವುದಿಲ್ಲ. ಟೊಮೊಟೊ ಅನ್ಲೋಡ್ ಮಾಡಿ ಹೊರಗಡೆ ತೆಗೆದುಕೊಂಡು ಹೋಗಬೇಕು. ಕ್ರೇಟ್ಗಳು ಖಾಲಿಯಾದಾಗ ಬಂದು ತೆಗೆದುಕೊಂಡು ಹೋದರೆ ಯಾರಿಗೂ ತೊಂದರೆಯಾಗುವುದಿಲ್ಲ. ವಾಹನಗಳನ್ನು ರಸ್ತೆಯಲ್ಲಿ ನಿಲ್ಲಿಸಿ ಬೇರೆ ವಾಹನಗಳಿಗೆ ತೊಂದರೆ ಕೊಡಬಾರದು. ಎಂವಿಎಸ್ ಟ್ರೇಡರ್ಸ್ನ ಶಂಕರ್ ಹೇಳಿದರು. ನಮ್ದು ಗೇಟ್ ನಂಬರ್ 1 ಸರ್. ನಮ್ದು ಗೇಟ್ ನಂಬರ್ 1 ಅಕ್ಕಿ ವ್ಯಾಪಾರ ಮಾಡೋರು ನಾವು ಈ ಕಡೆ ಇರೋದು. ಗೇಟ್ ನಂಬರ್ 1, ಗೇಟ್ ನಂಬರ್ 2 ಎಲ್ಲ ಅಕ್ಕಿ ವ್ಯಾಪಾರದವರೇ. ಇಲ್ಲಿ ಅಕ್ಕಿ ಲಾರಿಗಳು ಬರೋಕ್ಕೂ ಜಾಗ ಬಿಡದೆ ಟೊಮೊಟೊ ಗಾಡಿಗಳೆಲ್ಲ ನಿಲ್ಸ್ಕೊಂಡು ಬಿಟ್ಟಿದ್ದಾರೆ. ನಾವೇನಾದ್ರು ಬೇಡ ಕೇಳಿದ್ರೆ ನಮ್ಮೆಲ್ಲ ಗಲಾಟೆ ಮಾಡಕ್ಕೆ ಬರ್ತಾರೆ. ಯಾರು ತೆಗಿಯೋದಿಲ್ಲ, ಆನ್ಸರ್ ಮಾಡೋದು ಇಲ್ಲ. ಒಂದೊಂದು ಗಾಡಿ ಅಕ್ಕಿ ಗಾಡಿ 2 ದಿನ 3 ದಿನ ನಿಲ್ಸ್ಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ. ಡ್ರೈವರ್ಗಳು ನಮಗೆ ಯಾರು ಹಾಲ್ಟಿಂಗ್ ಚಾರ್ಜ್ ಕೊಡೋರು ಯಾರೋ, ನೀವು ಓನರ್ಗಳಾಗಿ ಇದ್ಕೊಂಡು ನಮಗೆ ಕ್ಲಿಯರ್ ಮಾಡಿಸಿದ್ದೆ, ನೀವೆಂತ ಅಂಗಡಿ ಓನರ್ಗಳಿಂದ ನಮ್ಮನ್ನು ಬೈತಾ ಇದ್ದಾರೆ ಅವರು. APM ಚಾರ್ಜ್ ಯಾರು ನಮ್ಗೆ ಕೋಆಪರೇಟ್ ಮಾಡ್ತಾ ಇಲ್ಲ. ಮಾಡಿಸ್ಕೊಡಿ ಅಂತ ಮುಂದೆ ಬರೋರು ಯಾರು ಇಲ್ಲ. ಯಾರೋ ರೈತರ ಮಾಲು ಅಂತಾರೆ. ನಾವೇನಾದ್ರು ಅವ್ರಿಗೇನೋ ತೊಂದರೆ ಮಾಡಿದ್ದೀವಾ? ಮಾಡ್ಕೊಳ್ಳಿ. ಹಾಲ್ಟಿಂಗ್ ಚಾರ್ಜ್ ಲಾರಿ ಬರುತ್ತೆ, ಬಾಕ್ಸ್ಗಳು ಇಟ್ಕೊಂಡು ಹೋಗಲ್ಲ. ಅಲ್ಲಿ ಇಲ್ಲೇ ಇಟ್ಕೊಂಡಿರ್ತಾರೆ, ಲಾರಿಗಳು ಇಲ್ಲೇ ಇಟ್ಕೊಂಡಿರ್ತಾರೆ, ರೋಡಲ್ಲಿ ಬಾಕ್ಸ್ಗಳು ಹಾಕೊಂಡಿರ್ತಾರೆ. ಯಾರು ಕ್ಲಿಯರ್ ಮಾಡೋದೇ ಇಲ್ಲ. ಎಪಿಎಂಸಿ ಕಾರ್ಯದರ್ಶಿ ಸುನೀತಾ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿದರು. ಈ ಬಾರಿ ಟೊಮೊಟೊ ಪೂರೈಕೆ ಹೆಚ್ಚಾಗಿದೆ. ಸ್ಥಳದ ಅಭಾವದಿಂದ ಎಲ್ಲ ಕಡೆಯಿಂದಲೂ ವಾಹನಗಳು ಬರುತ್ತಿವೆ. ತೊಂದರೆ ಆಗುತ್ತಿರುವುದು ನಿಜ. ಸಮಸ್ಯೆ ಬಗೆಹರಿಸಲು ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಕಳೆದ ಭಾನುವಾರವೇ ಈ ಬಗ್ಗೆ ಸಭೆ ನಡೆಸಿದ್ದಾರೆ. ಪಾರ್ಕಿಂಗ್ ಸ್ಥಳವನ್ನು ಗುರುತಿಸಿ ಹೊರಗಡೆ ನಿಲ್ಲಿಸಿಕೊಳ್ಳಲು ಹೇಳಿದ್ದಾರೆ ಎಂದರು. ಟೊಮೊಟೊ ಪೂರೈಕೆ ಹೆಚ್ಚಾಗಿದ್ದು ದರ ಕಡಿಮೆಯಾಗಿದೆ. ಪ್ರತಿನಿತ್ಯ 50-60 ಸಾವಿರ ಬಾಕ್ಸ್ಗಳು ಉಳಿಯುತ್ತಿವೆ. ಜತೆಗೆ 2ನೇ ದರ್ಜನೆಯ ಮಾರಾಟವಾಗುತ್ತಿಲ್ಲ. ಮಾವಿನ ಸೀಸನ್ ಆಗಿರುವುದರಿಂದ ಫ್ಯಾಕ್ಟರಿಯವರು ಟೊಮೆಟೊ ಖರೀದಿಸುತ್ತಿಲ್ಲ. ಹೀಗಾಗಿ ಪ್ರತಿನಿತ್ಯ 30-40% ಉಳಿಯುತ್ತಿರುವುದರಿಂದ ತೊಂದರೆಯಾಗುತ್ತಿದೆ. ಸ್ವಚ್ಛಗೊಳಿಸಲು ಅವಕಾಶ ಸಿಗುತ್ತಿಲ್ಲ. ಆದರೂ ರಾತ್ರಿ ಸಮಯದಲ್ಲಿ ಸ್ವಚ್ಛಗೊಳಿಸಲಾಗುತ್ತಿದೆ ಎಂದು ಕಾರ್ಯದರ್ಶಿ ತಿಳಿಸಿದರು. ಅರೈವಲ್ಸ್ ಜಾಸ್ತಿಯಾಗಿ ರೇಟ್ ಡೌನ್ ಆಗಿರೋದರಿಂದ ಸುಮಾರು ಒಂದು ದಿನಕ್ಕೆ 50-60 ಸಾವಿರ ಬಾಕ್ಸ್ಗಳು ಟ್ರೇಡ್ ಆಗ್ದಿರ ಅಲ್ಲೇ ಉಳಿತಾ ಇದೆ. ಆಕ್ಷನ್ ಆಗಿ ಕೂಡ ಹೊರಗಡೆ ಹೋಗ್ದಿರ. ಅದಲ್ಲದೆ ಆಮೇಲೆ ಸೆಕೆಂಡ್ರಿ ಗೋಲಿ ಅಂತೀವಿ, ವೇಸ್ಟ್ ಕಾಯಿ, ಅವು ಕೂಡ ಇವಾಗ ಹೊರಗಡೆ ಹೋಗ್ತಾ ಇಲ್ಲ. ಕಾರಣ ಫ್ಯಾಕ್ಟ್ರಿಗಳವರು ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಫ್ಯಾಕ್ಟ್ರಿಯವರು ಟೊಮೊಟೊದು ತಗೊತಾ ಇಲ್ಲ. ಹಾಗಾಗಿ ತುಂಬ ಅಂದರೆ ಒಂದು 50% ವೇಸ್ಟ್ ಇಲ್ಲೇ ಉಳ್ಕೊತಾ ಇರೋದರಿಂದ ತೊಂದರೆ ಆಗ್ತಾ ಇದೆ. ಬಟ್ ಈಗ ಹೆಚ್ಚಿಗೆ ಅರೈವಲ್ಸ್ ಇರೋದರಿಂದ ಕ್ಲೀನಿಂಗ್ ಅವ್ರಿಗೂ ಕೂಡ ಈ ಲಾರಿಗಳು ನಿಲ್ಲಿಸಿರೋದರಿಂದ ಅವ್ರಿಗೆ ಪ್ರತಿದಿನ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ತೊಂದರೆ ಆಗ್ತಾ ಇದೆ. ಆದರೆ ಯಾವಾಗ ಟೈಮ್ ಸಿಗುತ್ತೋ ರಾತ್ರಿ ಹೊತ್ತಾಗಲಿ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದೀವಿ. ಒಂದ್ಸಲ ಡೈಲಿ ಮಾಡ್ತಾ ಇದ್ದೀವಿ. ಯಾವುದಕ್ಕೆ? ಕ್ಲೀನಿಂಗಿಗೆ 7ರಿಂದ 8 ಜನ. ಆದರೆ ಈಗ ಕ್ಲೀನಿಂಗ್ ಏನಾಗ್ತಾ ಇದೆ ಅಂದರೆ ಡೇ ಟೈಮು ಆಗ್ತಾ ಇಲ್ಲ. ಯಾಕಂದರೆ ಲಾರಿಗಳು ನಿಂತಿರುತ್ತೆ, ಟ್ರೇಡ್ ಆಗಿರಲ್ಲ, ಎಲ್ಲ ಬಾಕ್ಸುಗಳು ಅಡ್ಡ ಇರುತ್ತೆ. ಹಾಗಾಗಿ ರಾತ್ರಿ ಹೊತ್ತು ಆಮೇಲೆ ನಾವು ಅವ್ರನ್ನ ಏನೋ ಕಮಿಷನ್ ಏಜೆಂಟುಗಳನ್ನ ಟ್ರೇಡರ್ಸ್ನ ಎಲ್ಲನೂ ರಿಕ್ವೆಸ್ಟ್ ಮಾಡಿದ್ದೀವಿ. ಸ್ವಲ್ಪ ಅಟ್ಲೀಸ್ಟ್ ಡೈಲಿ 1-2 ಅವರ್ಸ್ ಆದರೂ ಜಾಗ ಬಿಟ್ಟುಕೊಟ್ರೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೂ ಅವಕಾಶ ಆಗುತ್ತೆ. ಸಹಕರಿಸಬೇಕು ಅಂತ ನಾನು ಅವ್ರಿಗೆ ಮನವಿನೂ ಮಾಡಿದ್ದೀನಿ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇದೀಗ ಸಣ್ಣ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ಶ್ರೀ ಸರೋವರ್ ರೆಸಾರ್ಟ್ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟ್ನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೆಹೊಸಹಳ್ಳಿಯಿಂದ ಈಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಈಶಾ ದೇವಾಲಯದಿಂದ ಕೂಗಳತೆ ದೂರ. ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ. ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ AC ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ? ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ ಶ್ರೀ ಸರೋವರ್ ರೆಸಾರ್ಟ್, ಈಶಾ ಮುಖ್ಯ ರಸ್ತೆ, ಈಶಾ ದೇವಾಲಯದ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9535561053. ಮತ್ತೊಂದು ಸಂಖ್ಯೆ 8904562827. ಸುಸಂಸ್ಕೃತ ದೇಶ ಕಟ್ಟಲು ಮಕ್ಕಳಲ್ಲಿ ಪ್ರಾರಂಭದಿಂದಲೇ ನಾಯಕತ್ವದ ಗುಣ,
ಜವಾಬ್ದಾರಿ, ಶಿಸ್ತು, ಸೇವಾ ಮನೋಭಾವ ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬೆಳೆಸುವಲ್ಲಿ ಶಾಲಾ ಸಂಸತ್ತು ಉತ್ತಮ ವೇದಿಕೆಯಾಗಿದೆ ಎಂದು ಮುಖ್ಯ ಶಿಕ್ಷಕ ಮಂಜುನಾಥ್ ಹೇಳಿದರು. ನಮಸ್ತೆ, ನನ್ನ ಹೆಸರು ಚಂದ್ರಶೇಖರ್. ನಾನು ಸರ್ಕಾರಿ ಪ್ರೌಢಶಾಲೆ ಮಾಚಳ್ಳಿ ಶಾಲೆಯಲ್ಲಿ ELC ಸಂಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. 2026-27ನೇ ಸಾಲಿನಲ್ಲಿ ಈ ದಿನ ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆಯನ್ನು ಯಶಸ್ವಿಯಾಗಿ ನಡೆಸಿದ್ವಿ. ಗುಡಿಬಂಡೆ ತಾಲೂಕಿನ ಮಾಚಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ 2026-27ನೇ ಸಾಲಿನ ಶಾಲಾ ಸಚಿವ ಸಂಪುಟ ಚುನಾವಣೆ ಭಾರತದ ಚುನಾವಣಾ ಆಯೋಗದ ನೀತಿ ನಿಯಮಗಳಿಗೆ ಅನುಗುಣವಾಗಿ ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಲಾಯಿತು. ಪ್ರಜಾಪ್ರಭುತ್ವದ ಮೌಲ್ಯಗಳು ಮತ್ತು ಮತದಾನದ ಜವಾಬ್ದಾರಿಯನ್ನು ಪ್ರಾಯೋಗಿಕವಾಗಿ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡುವ ಉದ್ದೇಶದಿಂದ ಶಾಲಾ ಚುನಾವಣಾ ಸಮಿತಿಯ ಸಹಯೋಗದೊಂದಿಗೆ ಈ ಮಾದರಿ ಚುನಾವಣೆಯನ್ನು ಆಯೋಜಿಸಲಾಗಿತ್ತು. ಕಳೆದ 1 ವಾರದಿಂದ ಈ ಚುನಾವಣೆಗಾಗಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ದೇಶದ ಸಾರ್ವತ್ರಿಕ ಚುನಾವಣೆಗಳಂತೆಯೇ ನಾಮಪತ್ರ ಸಲ್ಲಿಕೆ, ಪರಿಶೀಲನೆ, ನಾಮಪತ್ರ ಹಿಂಪಡೆಯುವಿಕೆ, ಶಿಸ್ತುಬದ್ಧ ಚುನಾವಣಾ ಪ್ರಚಾರ, ರಹಸ್ಯ ಮತದಾನ, ಮತ ಎಣಿಕೆ, ಫಲಿತಾಂಶ ಘೋಷಣೆ ಹಾಗೂ ಆಯ್ಕೆಯಾದ ಸದಸ್ಯರಿಗೆ ಪ್ರಮಾಣ ಪತ್ರ ವಿತರಣೆ ಮತ್ತು ಪ್ರಮಾಣ ವಚನ ಸ್ವೀಕಾರ ಸೇರಿದಂತೆ ಎಲ್ಲ ವ್ಯವಸ್ಥಿತ ಹಂತಗಳನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸಲಾಯಿತು. ಚುನಾವಣೆಯ ಯಶಸ್ಸಿನ ಕುರಿತು ಮಾತನಾಡಿದ ಶಾಲೆಯ ಮುಖ್ಯ ಶಿಕ್ಷಕ ಮಂಜುನಾಥ್, ಈ ಚುನಾವಣೆಯ ಮೂಲಕ ಮಕ್ಕಳಲ್ಲಿ ರಹಸ್ಯ ಮತದಾನದ ಮಹತ್ವ, ಕಡ್ಡಾಯ ಮತದಾನದ ಅರಿವು ಹಾಗೂ ಪ್ರತಿಯೊಬ್ಬ ಮತದಾರನ ಜವಾಬ್ದಾರಿಯ ಕುರಿತು ಅರಿವು ಮೂಡಿಸಲಾಗಿದೆ. ಶಾಲೆಯ ಶಿಕ್ಷಕರು, ಸಿಬ್ಬಂದಿ ವರ್ಗದ ಸಂಪೂರ್ಣ ಸಹಕಾರ ಹಾಗೂ ವಿದ್ಯಾರ್ಥಿಗಳ ಉತ್ಸಾಹಭರಿತ ಭಾಗವಹಿಸುವಿಕೆಯಿಂದ ಈ ಪ್ರಕ್ರಿಯೆ ಯಶಸ್ವಿಯಾಗಿದೆ ಎಂದು ತಿಳಿಸಿದರು. ನನ್ನ ಹೆಸರು ಮಂಜನಾಯ್ಕ್. ನಾನು ಈ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಶಾಲೆಯಲ್ಲಿ 2026-27ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದೀವಿ. ಸ್ವೀಪ್ ಸಮಿತಿ ಗುಡಿಬಂಡೆ ಮತ್ತು ELC ಕ್ಲಬ್ ಸರ್ಕಾರಿ ಪ್ರೌಢಶಾಲೆ ಮಾಚಹಳ್ಳಿ ವತಿಯಿಂದ ಇವತ್ತು ನಡೆಸ್ತಾ ಇರ್ತಕ್ಕಂತಹ ಶಾಲಾ ಸಂಸತ್ ಚುನಾವಣಾ ಆಯೋಗದ ನೀತಿ ನಿಯಮಗಳ ಅಡಿಯಲ್ಲಿ ಇವತ್ತು ನಾವು ಮಾಡ್ತಾ ಇರೋದು ವಿಶೇಷ. ಈ ಒಂದು ಕಾರ್ಯಕ್ರಮವನ್ನು ಸರಿಸುಮಾರು 1 ವಾರದಿಂದ ತಯಾರಿಯನ್ನು ಮಾಡಿಕೊಂಡು ನಾಮಪತ್ರಗಳ ಸಲ್ಲಿಕೆ, ನಾಮಪತ್ರಗಳ ಪರಿಶೀಲನೆ, ನಾಮಪತ್ರಗಳನ್ನು ಹಿಂಪಡೆಯುವಂಥದ್ದು, ಚುನಾವಣಾ ಪ್ರಚಾರ, ಮತದಾನ, ಮತಗಳ ಎಣಿಕೆ, ಮತಗಳ ಘೋಷಣೆ, ಖಾತೆಗಳ ಹಂಚಿಕೆ, ಪ್ರಮಾಣ ವಚನ, ಹೀಗೆ 10 ಹಲವಾರು ಪ್ರಕ್ರಿಯೆಗಳ ಮೂಲಕ ನಮ್ಮ ಮಕ್ಕಳಲ್ಲಿ ಪ್ರಜಾಪ್ರಭುತ್ವದ ಒಂದು ಕಲ್ಪನೆಯನ್ನು ಗಟ್ಟಿಗೊಳಿಸುವ ಸಲುವಾಗಿ ಈ ಒಂದು ಚುನಾವಣೆಯನ್ನು ನಡೆಸ್ತಾ ಇದ್ದೀವಿ. ರಹಸ್ಯ ಮತದಾನ, ಕಡ್ಡಾಯ ಮತದಾನ ಮತ್ತು ಎಲ್ಲರೂ ಕೂಡ ಮತದಾರರ ಪಟ್ಟಿಗೆ ಒಳಪಡಬೇಕು ಎನ್ನುವಂತಹ ಸಂದೇಶಗಳನ್ನು ಸಾರುವ ಮೂಲಕ ಈ ಒಂದು ಚುನಾವಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲಾಗ್ತಾ ಇದೆ. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. BLO BLA 2 ಅವರ ಹೊಂದಾಣಿಕೆಯಿಂದ ಮತದಾರರ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ 2026 ಪ್ರಕ್ರಿಯೆಯಲ್ಲಿ ಎಲ್ಲ ಮತಗಟ್ಟೆಗಳಿಂದ ಒಟ್ಟು 2 ಲಕ್ಷ ಗಣತಿ ನಮೂನೆಗಳನ್ನು ವಿತರಿಸುವ ಮೂಲಕ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೇ ಪ್ರಥಮ ಸ್ಥಾನ ಪಡೆದು 98.30 ಸಾಧನೆ ಮಾಡಿದೆ ಎಂದು ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಅತಿಕ್ ಬಾಷಾ ಹೇಳಿದರು. 9 ಅನಾಮಲೀಸ್ ಬಂದ್ಬಿಟ್ಟು, ಮೊದಲನೇದು ನೇಮ್ ಸ್ಪೆಲ್ಲಿಂಗ್ ಡಸ್ ನಾಟ್ ಮ್ಯಾಚ್ ದ ಕರೆಂಟ್ ಎಲೆಕ್ಟೋರಲ್ ರೋಲ್. ಇದಕ್ಕೆ ದ ನೇಮ್ ಇನ್ ದ ಪ್ರೀವಿಯಸ್ SIR ಡಸ್ ನಾಟ್ ಮ್ಯಾಚ್ ದ ನೇಮ್ ಇನ್ ದ ಕರೆಂಟ್ ಎಲೆಕ್ಟೋರಲ್ ರೋಲ್. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕ್ಷೇತ್ರದ ಮತದಾರರ ನೋಂದಣಾಧಿಕಾರಿ ಅತಿಕ್ ಬಾಷಾ ಅಧ್ಯಕ್ಷತೆಯಲ್ಲಿ ನಡೆದ ಮತದಾರರ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ಪ್ರಗತಿ ಪರಿಶೀಲನೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ವೇಗವಾಗಿ ಸಾಗುತ್ತಿದ್ದು, ಈಗಾಗಲೇ ಜುಲೈ 9ರಂದು ಎಲ್ಲ ಮತಗಟ್ಟೆಗಳಿಂದ ಒಟ್ಟು 2 ಲಕ್ಷ ಗಣತಿ ನಮೂನೆಗಳನ್ನು ವಿತರಿಸಲಾಗಿರುತ್ತದೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಿಂದ ಒಟ್ಟು 59,960 ಗಣತಿ ನಮೂನೆಗಳನ್ನು ಗಣಕೀಕರಿಸಲಾಗಿದೆ. ವಿಶೇಷವಾಗಿ ಕ್ಷೇತ್ರದಲ್ಲಿ ಒಟ್ಟು 169 ಮತದಾರರನ್ನು ಗೈರು, ಸ್ಥಳ ಬದಲಾವಣೆ ಹಾಗೂ ಮೃತಪಟ್ಟವರನ್ನು ಗುರುತಿಸಲಾಗಿದೆ ಎಂದರು. ಎರಡನೇದು, ಒಟ್ಟು 60,000 ಡಿಜಿಟಲೈಸೇಷನ್ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 2ನೇ ಸ್ಥಾನದಲ್ಲಿದೆ. 30% ಮುಗ್ದಿದೆ ಡಿಜಿಟಲೈಸೇಷನ್. ಇನ್ನು 70% ಡಿಜಿಟಲೈಸೇಷನ್ ಕಾರ್ಯ ಬಾಕಿ ಇದೆ. ಇಷ್ಟು ಒಟ್ಟು ಇನ್ನೊಂದು 10 ದಿನಗಳಲ್ಲಿ ಸಂಪೂರ್ಣವಾದಂಥದ್ದು ಮುಗೀತದೆ ಅಂತ ಅಂದ್ಕೊಂಡಿದ್ದೀವಿ. ಮತ್ತೆ 10 ಡೇಸ್ ಇರುತ್ತೆ ಟೈಮ್. ಆವಾಗ ಬೇಕಾದರೆ ಸಣ್ಣ ಪುಟ್ಟ ಮಾಡ್ಕೋಬೋದು. ನಮ್ಮ ಎಕ್ಸ್ಪೆಕ್ಟೇಷನ್ ಇನ್ನೊಂದು 10 ಡೇಸಲ್ಲೇ ಮುಗೀತದೆ ಅಂತ ಅಂದ್ಕೊಂಡಿದ್ದೀವಿ.
ಮುಖ್ಯವಾಗಿ ಬಾಗೇಪಲ್ಲಿ ಕ್ಷೇತ್ರದಲ್ಲಿ 2 ಲಕ್ಷಕ್ಕೂ ಹೆಚ್ಚು ಎನ್ಯುಮರೇಷನ್ ಫಾರಂಗಳನ್ನು ವಿತರಣೆ ಮಾಡಿ ಪರಿಶೀಲನಾ ಕಾರ್ಯವನ್ನು ಚುರುಕುಗೊಳಿಸಲಾಗಿದೆ. ಮುಖ್ಯವಾಗಿ BLO, BLA 2 ಹಾಗೂ ವಿವಿಧ ಪಕ್ಷಗಳ ಮುಖಂಡರ ಸಹಕಾರದಿಂದ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೂನ್ 16ರವರೆಗೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ಕ್ಷೇತ್ರದಲ್ಲಿ ಒಟ್ಟು 59,960 ಗಣತಿ ನಮೂನೆಗಳನ್ನು ಗಣಕೀಕರಿಸುವ ಮೂಲಕ ಬಾಗೇಪಲ್ಲಿ ಕ್ಷೇತ್ರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 2ನೇ ಸ್ಥಾನ ಪಡೆದಿದೆ. ಹಾಗಾಗಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿ ಸಾಧಿಸಲು ಸಾಧ್ಯವಾಗಿದೆ ಎಂದರು. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. SIR ಗಣಕೀಕರಣದಲ್ಲಿ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರಥಮ. 97% ಗಣತಿ ನಮೂನೆ ವಿತರಣೆ, 30% ಡಿಜಿಟಲೀಕರಣ. ಸುದ್ದಿಗೋಷ್ಠಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ. ಪ್ರಭು ಮಾಹಿತಿ. ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಅಸಂವಿಧಾನಿಕ ಪದ ಬಳಸಿದ ಮಾಲೂರು ವರದರಾಜು. ಕುಮಾರಣ್ಣನ ಬಗ್ಗೆ ಆಡಿದ ಮಾತು ಮುಖ್ಯಮಂತ್ರಿ DK ಶಿವಕುಮಾರ್ ಬಗ್ಗೆ ಆಡಿದರೆ ಹುಡುಕಿಕೊಂಡು ಬಂದು ಹೊಡೆಯುವೆ ಎಂದ ವರದರಾಜು. ವಸತಿ ಶಾಲೆ ವಿದ್ಯಾರ್ಥಿ ಅನುಮಾನಾಸ್ಪದ ಸಾವು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಖಾಸಗಿ ಶಾಲೆಯಲ್ಲಿ ಅವಘಡ. ಶಿಕ್ಷಕರ ಹಲ್ಲೆ, ಹೆಚ್ಚು ಒತ್ತಡದಿಂದ ವಿದ್ಯಾರ್ಥಿ ಸಾವು ಎಂದ ಪೋಷಕರು. ಆಸ್ಪತ್ರೆ ಬಳಿ ಮುಗಿಲು ಮುಟ್ಟಿದ ಪೋಷಕರ ಆಕ್ರಂದನ. ಹಾಲು ಪೆಟ್ರೋಲ್ ಟ್ಯಾಂಕರ್ ನಡುವೆ ಅಪಘಾತದ ಭೀಕರತೆಗೆ ಹೊತ್ತಿ ಉರಿದ 2 ವಾಹನಗಳ ಹೊತ್ತಿ ಉರಿದ ಪರಿಣಾಮ ಸ್ಥಳದಲ್ಲಿ ಬಿಗುವಿನ ವಾತಾವರಣ. ಕೆಲ ಕಾಲ ಆತಂಕಗೊಂಡ ಸ್ಥಳೀಯರು. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.